ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ 1ರಿಂದ 5 ವಚನಗಳು. ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ 1ರಿಂದ 5 ವಚನಗಳು. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರೊಂದಿಗಿದ್ದನು ಮತ್ತು ಆ ವಾಕ್ಯವು ದೇವರಾಗಿದ್ದನು. ಆತನೇ ಆದಿಯಲ್ಲಿ ದೇವರೊಂದಿಗಿದ್ದನು. ಎಲ್ಲವೂ ಆತನಿಂದ ಉಂಟಾದವು, ಉಂಟಾದದರಲ್ಲಿ ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಆ ಕತ್ತಲು ಅದನ್ನು ಗ್ರಹಿಸಲಿಲ್ಲ. ದೇವರಿಂದ ಕಳಿಸಲ್ಪಟ್ಟೊಬ್ಬ ಮನುಷ್ಯನಿದ್ದನು, ಅವನ ಹೆಸರು ಯೋಹಾನನು. ಎಲ್ಲರೂ ತನ್ನ ಮೂಲಕವಾಗಿ ನಂಬುವಂತೆ ಅವನೇ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡೋದಕ್ಕೆ ಸಾಕ್ಷಿಗಾಗಿ ಬಂದನು. ಅವನು ಆ ಬೆಳಕಲ್ಲ, ಆದರೆ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡೋದಕ್ಕೆ ಕಳಿಸಲ್ಪಟ್ಟನು ಎಂಬುದಾಗಿ. ಹೇಗೂ ನಾವು 2 ವಚನ ಎಕ್ಸ್ಟ್ರಾ ಓದಿದೆವು, ಆದರೆ ನಾವು ಇಂದು 1ರಿಂದ 5 ವಚನವನ್ನು ಧ್ಯಾನ ಮಾಡಲು ನಾವು ಪ್ರಯತ್ನ ಪಡೋಣ. ನಾವು ಈ ಒಂದು ಭಾಗ ಆರಿಸಿಕೊಂಡಿರುವಂಥ ಉದ್ದೇಶ, ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿರುವಂಥದ್ದು. ಅದಕ್ಕೋಸ್ಕರ ನಾವು 14ನೇ ವಚನ ಕೂಡ ನಾವು ನೋಡ್ತೇವೆ. ಅದೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಮತ್ತು ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ. ಕ್ರಿಸ್ಮಸ್ ಅಂತೇಳಿ ನಾವು ಅಂತಾರೆ ಲೋಕವೆಲ್ಲ ಆಚರಿಸ್ತಿರುವಾಗ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಿರುವಂಥದ್ದು ಹಬ್ಬ ಅಥವಾ ಏನಂತಾರೆ ಒಂದು ರೀತಿ ಮೋಜು ಮಸ್ತಿಗೋಸ್ಕರ ಕೂಡ ಆಚರಿಸುವಂಥವ್ರು ಉಂಟು. ಕೆಲವರು ಬಹಳ ಅಂಧಭಕ್ತಿಯಿಂದ ಆಚರಿಸುವಂಥವ್ರು ಕೂಡ ಉಂಟು. 25ನೇ ತಾರೀಕು ಯೇಸು ಕ್ರಿಸ್ತನ ಹುಟ್ಟಿದ್ರು ಅಂತ ಹೇಳಿ ಅಂಧಭಕ್ತಿಯಿಂದ ಆಚರಿಸುವಂಥವ್ರು ಕೂಡ ಉಂಟು. ಹೇಗೂ ಬೈಬಲಲ್ಲಿ ಆ ವಿಷಯ ಅಥವಾ ಡೇಟ್ ಹೇಳಿಲ್ಲ. ಆದರೂ ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿರುವಂಥ ಸಂಗತಿಯೇ, ಶರೀರಧಾರಿ ಆಗಿರುವಂಥದ್ದೇ ಒಂದು ಕ್ರಿಸ್ಮಸ್ ಅಂತ ಹೇಳಿ ನಾವು ನೋಡ್ತೇವೆ. ಹೇಗೂ ನಾವು ಇವತ್ತು ಅನೇಕ ಸಾರಿ ಕ್ರೈಸ್ತರಲ್ಲಿ ಇದು ಈ ದಿವಸ ಇದಿತ್ತು ಅಥವಾ ಅದಿತ್ತು ಅಥವಾ ಇದು ತಪ್ಪು ಅದಿದೆ ಅಂತ ಹೇಳಿ ವಾಗ್ವಾದ ಮಾಡುವಂತ ನೋಡ್ತೇವೆ. ಆದರೆ ಅನ್ಯರಿಗೆ ಅವರಿಗೆ ಅದೇನು ಗೊತ್ತಿಲ್ಲ. ಅವ್ರಿಗೆ ಒಂದು ಸಂಗತಿ ಗೊತ್ತಿದೆ, ಏನಂದ್ರೆ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನ ಜನನ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಅವರಿಗೆ ನಾವು ಬೇರೆ ವಿಷಯಗಳು ಏನು ಹೇಳಬೇಕಾಗಿಲ್ಲ. ಏನಿದೆ ಆ ಸತ್ಯ ಸಂಗತಿ ತಿಳಿಸಿದ್ರೆ ಸಾಕು ಅನಿಸುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಾವು ಅದರಲ್ಲಿ ಸತ್ಯಾಂಶವನ್ನು ನಾವು ಅರಿತಿರುವಂಥದ್ದು ಕೂಡ ಅವಶ್ಯಕವಾಗಿರುವಂಥದ್ದು ಉಂಟು. ಹೇಗೂ 4 ಸುವಾರ್ತೆಗಳು ಬರೆದಿರುವಂಥದ್ದೇ ಯೇಸು ಕ್ರಿಸ್ತನ ಜನನದ ಕುರಿತು, ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿರುವಂಥದ್ದು ಕುರಿತು, ಯೇಸು ಕ್ರಿಸ್ತನ ಮಹಿಮೆ ತಾನು ಬದಿಗಿಟ್ಟು ಆತನು ಮನುಷ್ಯನಾಗಿ ದಾಸನ ರೂಪವನ್ನು ಧರಿಸಿ ಬಂದಿರುವಂಥದ್ದನ್ನೇ ಅವರು 4 ಸುವಾರ್ತೆಗಳಲ್ಲಿ ಬರೆದಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಸುವಾರ್ತೆಗಳ ಅಂತ್ಯದಲ್ಲಿ ಎಲ್ಲ ಕಡೆ ನಾವು ನೋಡ್ತೇವೆ ಆತನು ಏನಂತದೆ ಶಿಲುಬೆಯ ಮರಣ, ಸಮಾಧಿ, ಪುನರುತ್ಥಾನದವರೆಗೆ ಬರೆದಿರುವಂಥದ್ದು ನೋಡ್ತೇವೆ. ಕೆಲವು ಸಂಗತಿಗಳು ಏನಂತಾರೆ ಮುಂದಿನ ಸಂಗತಿಗಳು ಲೂಕನ ಸುವಾರ್ತೆ ನಾವು ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿರುವಂಥ ಸಂಗತಿ ಕೂಡ ಆತನು ಬರೆದನು. ಮತ್ತು ಅಷ್ಟೇ ಅಲ್ಲ, ಲೂಕನು ಮತ್ತೆ ಅಪೊಸ್ತಲರ ಕೃತ್ಯಗಳು ಬರೆಯುವಾಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿರುವಂಥದ್ದು ಕೂಡ ನೋಡ್ತೇವೆ. ಆದರೆ ಹೀಗೆ ನೋಡುವಾಗ 3 ಸುವಾರ್ತೆಗಳಲ್ಲಿ ಕರ್ತನ ವಂಶಾವಳಿಯ ಕುರಿತು ಬರೆದಿರುವಂಥದ್ದು ನೋಡ್ತೇವೆ. ಯಾಕಂದ್ರೆ 3 ಬರೆದ ಅಥವಾ 4 ಸುವಾರ್ತೆಗಳು ಬರೆದಾಗ ಹೇಗೂ ವಿಭಿನ್ನವಾದಂಥ ಜನರಿಗೋಸ್ಕರ ದೇವರ ಆತ್ಮನು ಅವರನ್ನು ಆರಿಸ್ಕೊಂಡು ಆ ಸಂಗತಿಗಳನ್ನು ತಿಳಿಸಿರುವಂಥದ್ದು ನಾವು ನೋಡ್ತೇವೆ. ಹಾಗೆ ಬರೆದಿರುವಾಗ ನಾವು ನೋಡ್ತೇವೆ ಕರ್ತನನ್ನು
ವಿಭಿನ್ನವಾಗಿ ಅವರು ಪರಿಚಯ ಮಾಡಿರುವಂಥದ್ದು ಉಂಟು. ಮತ್ತು ಮೂಲದಲ್ಲಿ ನೋಡುವಾಗ ಹೇಗೂ ಯಾರಿಗೆ ಬರೆದಿದ್ದಾರೆ ಅಂತ ನೋಡುವಾಗ ಅದರ ಉದ್ದೇಶಗಳನ್ನು ಪೂರೈಕೆ ಆಗುವಂಥ ರೀತಿಯಲ್ಲಿ ಕೂಡ ಅವರು ಬರೆದರು. ಮೊದಲನೇದಾಗಿ ನೋಡುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಕರ್ತನ ವಂಶಾವಳಿ ಉಂಟು. ಆದರೆ ಅಲ್ಲಿ ನಾವು ನೋಡ್ತೇವೆ ಅಬ್ರಹಾಮನು ದಾವೀದನು ಅಂಥೇಳಿ ಪ್ರಾರಂಭ ಮಾಡೋದು ನೋಡ್ತೇವೆ. ಯಾಕಂದ್ರೆ ಆ ಒಂದು ಸುವಾರ್ತೆ ಯಹೂದ್ಯರನ್ನು ಉದ್ದೇಶಿಸಿ ಬರೆದಿರುವುದರಿಂದ ಯಹೂದ್ಯರು ಅಬ್ರಹಾಮ ಮತ್ತು ದಾವೀದನಿಗೆ ಮಾಡಿರುವಂಥ ವಾಗ್ದಾನಗಳನ್ನು ಅವರು ಎದುರು ನೋಡ್ತಿದ್ರು. ಆ ವಾಗ್ದಾನಗಳ ಮತ್ತು ಒಂದು ಪ್ರವಾದನೆಗಳ ಪೂರೈಕೆಯ ವಿಷಯವಾಗಿ ಮತ್ತಾಯ ಸುವಾರ್ತೆಯಲ್ಲಿ ಆತನು ಬರೆದ. ಅದಕ್ಕೋಸ್ಕರವೇ ಎಲ್ಲ ನೋಡ್ತೇವೆ ಅಬ್ರಹಾಮ ಮತ್ತು ದಾವೀದನ ಕುಮಾರನಿಂದಾಗಿ ಪ್ರಾರಂಭ ಮಾಡಿರೋದು ನೋಡ್ತೇವೆ. ಮಾರ್ಕನ ಸುವಾರ್ತೆಯಲ್ಲಿ ಯಾವುದೇ ವಂಶಾವಳಿ ಬರೆಯಲಿಲ್ಲ. ಒಂದು ಉದ್ದೇಶ ನೋಡುವಾಗ ಹೇಗೋ ಅದು ಏನಂತಾರೆ ಕರ್ತನಾದ ಯೇಸು ಕ್ರಿಸ್ತನು ಸೇವಕನು ಎಂಬುದಾಗಿ ಅಲ್ಲಿ ಪರಿಚಯ ಮಾಡಿರೋದು ನೋಡ್ತೇವೆ. ಮತ್ತು ಹೇಗೋ ರೋಮನ್ ಸರ್ಕಾರದಲ್ಲಿ ನಾವು ನೋಡುವಾಗ ಸೇವಕರಿಗೆ ಯಾವುದೇ ಒಂದು ಮಾನ್ಯತೆ ಇರಲಿಲ್ಲ. ಸೇವಕರ ಬಗ್ಗೆ ಸೇವಕರಿಗೆ ಮಾನ್ಯತೆ ಇಲ್ಲದಿರೋದ್ರಿಂದ ಸೇವಕರ ವಂಶಾವಳಿಯ ವಿಷಯಗಳು ಬರಿಬೇಕಾಗಿಲ್ಲ. ಆ ರೀತಿಯಾದಂಥ ಒಂದು ಮಟ್ಟದಲ್ಲಿ ಸೇವಕರನ್ನು ಗುಲಾಮರಾಗಿ ನೋಡ್ತಿದ್ರು ಅಂತ ನೋಡ್ತೇವೆ. ಸೊ ಗುಲಾಮರನ್ನು ಉದ್ದೇಶಿಸಿ ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಸೇವಕನಾಗಿ ಬಂದಿರುವಂಥದ್ದು ಬರೆಯುವಾಗ ಅಲ್ಲಿ ಆತನ ವಂಶಾವಳಿಯ ಬಗ್ಗೆ ಅಷ್ಟೊಂದು ಬರೆಯಲಿಲ್ಲ. ಲೂಕನ ಸುವಾರ್ತೆ ಬಂದು ನೋಡ್ತೇವೆ 3ನೇದಲ್ಲಿ ಅಲ್ಲಿ ಆದಾಮನಿಂದ ವಂಶಾವಳಿ ಬರೆದಿರುತ್ತದೆ. ಇವೆಲ್ಲ ನಾವು ನೋಡ್ತೇವೆ ಹೇಗೂ ವಿಶೇಷವಾಗಿ ದೇವರೇ ಇವುಗಳನ್ನು ಬರೆಸಿರುವಂಥದ್ದಕ್ಕೆ ಸಾಧ್ಯತೆಗಳು ಅಥವಾ ಬರೆಸಿರುವಂಥದ್ದು ಉಂಟು. ಬದಲಾಗಿ ಮನುಷ್ಯರು ಹಾಗೆ ನಿಖರವಾಗಿ ಇವರಿಂದ ಇವರು ಹೀಗೆ ಅಂತ ಹೇಳಿ ಹಿಂದಿನ ತಲೆಮಾರುಗಳಿಂದ ಬರೆಯೋದಕ್ಕೆ ಸಾಧ್ಯತೆ ಇಲ್ಲ. ಆದಾಮನಿಂದ ಬರೆದುಕೊಂಡು ಬರೋದಕ್ಕೆ ಏನಂತಾರೆ ಲೂಕನ್ನು ಬರೆದ ತಕ್ಷಣ ನೆಕ್ಸ್ಟ್ ಸಾರಿ ಬೇರೆ ಬೇರೆಯವ್ರು ಹೇಳೋದು ನೋಡ್ತೇವೆ. ಅವರಿಗೆ ಇವರು ಹೇಳಿರ್ಬೋದು ಅಥವಾ ಅವರು ಬರೆದಿರ್ಬೋದು, ಇವ್ರು ತಿಳಿಸಿರ್ಬೋದು, ಹೀಗೆ ನೆಕ್ಕರು ಹೇಳ್ತಾರೆ. ಆದರೆ ಇಲ್ಲಿ ಮುಖ್ಯವಾಗಿ ನೋಡುವಾಗ ದೇವರಾತ್ಮನೇ ತನ್ನ ಸೇವಕರನ್ನು ಉಪಯೋಗಿಸ್ಕೊಂಡು ಬರೆಯುವಾಗ ದೇವರಿಗೆ ಎಲ್ಲ ಸಂಗತಿಗಳು ಆತನಿಗೆ ಗೊತ್ತಿರೋದನ್ನ ಆತನು ಅದನ್ನು ಲೂಕನು ಒಂದು ವೇಳೆ ನಾವೆಲ್ಲರೂ ಏನಾದರೂ ನೋಡಿದ್ರು ಕೂಡ ನೋಹನಿಂದ ಈಚೆಗೆ ನಮಗೆ ಕೆಲವು ಸಂಗತಿಗಳು ಗೊತ್ತು. ನೋಹನಿಗಿಂತ ಮುಂಚೆ ಇರುವಂತ ಏನಂತಾರೆ ಜಗತ್ತು, ಜನರು, ವಂಶಾವಳಿ ಯಾರಿಗೂ ಗೊತ್ತಿಲ್ಲ. ನೋಹನೇನಾತನ ಬರ್ಕೊಂಡು ಕೂತ್ಕೊಂಡಿರ್ಲಿಲ್ಲ ಅಥವಾ ನೋಹನಿಂದ ಬೇರೆಯವರೆಲ್ಲ ಕಾಪಿ ಮಾಡಿದ್ರು ಅಂತ ಕೂಡ ಇಲ್ಲ. ಹಾಗೆ ಲೂಕನು ಆದಾಮನಿಂದ ಕರ್ತನ ವಂಶಾವಳಿನ ತೋರಿಸ್ಬೇಕಾದ್ರೆ ದೇವರಾತ್ಮನೇ ಆ ಸಂಗತಿಗಳನ್ನು ತಿಳಿಯಪಡಿಸುವಂತ ನೋಡ್ತೇವೆ. ಮುಂದೆ ಇವತ್ತಿನ ಯೋಹಾನ ಸುವಾರ್ತೆಗೆ ಬರುವಾಗ ಇಲ್ಲಿ ಕೂಡ ಒಂದು ವಂಶಾವಳಿ ಉಂಟು. ಆದರೆ ಈ ವಂಶಾವಳಿ ಪರಲೋಕದ ವಂಶಾವಳಿಯಾಗಿ ದೇವರು ಈ ಯೋಹಾನನ ಮೂಲಕವಾಗಿ ನಮಗೆ ಅನುಗ್ರಹಿಸಿರುವಂತ ನೋಡ್ತೇವೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದೇವರು ಅಥವಾ ಇನ್ನೊಂದು ನೋಡ್ತೇವೆ ಮುಂದೆ ಬರುವಾಗ ಹೇಗೂ ಆತನು ಕ್ರಿಸ್ತನು ಅನ್ನುವಂಥದ್ದನ್ನು ಸಾರೋದಕ್ಕೋಸ್ಕರವೇ ಇವರು ಬರೋದು. 3 ಸುವಾರ್ತೆಗಳು ಒಂದು ರೀತಿಯಲ್ಲಿ ನಂಬಿರುವಂಥವರಲ್ಲಿ ನಂಬಿಕೆಯನ್ನು ಸ್ಪಷ್ಟಪಡಿಸೋದಕ್ಕೋಸ್ಕರ ಸುವಾರ್ತೆಗಳು ಬರೆದಿರುವಂಥದ್ದು ನೋಡ್ತೇವೆ. ಆದರೆ ಯೋಹಾನ ಸುವಾರ್ತೆ ನೋಡುವಾಗ ಇದು ಒಂದು ರೀತಿ ಸುವಾರ್ತೆಯಾಗಿ ಬರೆಯಲ್ಪಟ್ಟಂತ ಒಂದು ಪುಸ್ತಕವಾಗಿ ನಾವು ನೋಡ್ತೇವೆ. ಅಂದ್ರೆ ಹೇಗೂ ಏನಾದ್ರು ನಾವು ರೆಕಮೆಂಡ್ ಮಾಡ್ಬೇಕಂದ್ರೆ ಅನ್ಯರಿಗೆ ಅಥವಾ ಏನು ಗೊತ್ತಿಲ್ಲದೆ ಅವರಿಗೆ ಮೊದಲನೇದಾಗಿ ಯೋಹಾನ ಸುವಾರ್ತೆ ಪುಸ್ತಕ ಸುವಾರ್ತೆ ತಿಳಿಸುವಂತ ನೋಡ್ತೇವೆ. ಹೀಗೆ ನಮಗೂ ಕೂಡ ಏನಂತಾರೆ ಹಿಂದೆ ಆ ಪುಸ್ತಕಗಳನ್ನೇ ಕೊಟ್ಟಿದ್ದಾರೆ. ಯಾರು ಹೊಸಬರಿಗೆ ಯೋಹಾನ ಸುವಾರ್ತೆ ಮೊದಲು ಕೊಡ್ತಾರೆ. ಅಂದ್ರೆ ಹಾಗೆ ಪರಿಚಯ ಮಾಡೋದ್ರಿಂದ ಉತ್ತಮವಾದಂತ. ಯಾಕಂದ್ರೆ ಸುವಾರ್ತೆಯು ಇದರಿಂದ ತಿಳಿಯಪಡಿಸಿರುವಂತ ನೋಡ್ತೇವೆ. ಮತ್ತೆ ಮಾರ್ಕ ಲೂಕದಲ್ಲಿ ಅಷ್ಟೊಂದು ಹಾಗಂತ ತಕ್ಷಣದಲ್ಲಿ ಅಲ್ಲೆಲ್ಲಿ ದೇವರಲ್ಲಿರುವಂಥ ವಾಕ್ಯಗಳು ಉಪಯೋಗಿಸಿಲ್ಲ. ಯಾರು ಅಲ್ಲಿನ ವಾಕ್ಯಗಳಿಂದ ರಕ್ಷಣೆ ಹೊಂದಿಲ್ಲ ಅಂತಲ್ಲ. ದೇವರಾತ್ಮನು ತನ್ನ
ಆಲೋಚನೆ ಪ್ರಕಾರ ಬೇರೆ ಬೇರೆ ವಾಕ್ಯಗಳಿಂದ ಆತನು ಕಾರ್ಯ ಮಾಡಬಹುದು. ಆದರೆ ಯೋಹಾನನನ್ನು ಮುಖ್ಯವಾಗಿ ದೇವರು ಏನಂತಾರೆ ಸುವಾರ್ತೆನ ತಿಳಿಯಪಡಿಸೋದಕ್ಕೋಸ್ಕರ ಆತನನ್ನು ದೇವರು ಉಪಯೋಗಿಸಿದನು ಅಂತ ಹೇಳಿ ನೋಡ್ತೇವೆ. ಅದ್ರ ನಂತರ ಏನಾದರೂ ನಾವು ನೋಡಿದ್ರೆ ಎಲ್ಲರೂ ಹೇಳುತ್ತದೆ ರೋಮಪುರದವರಿಗೆ ಬರೆದ ಪುಸ್ತಕ ಕೊಡ್ತಾರೆ. ಯೋಹಾನ ಸುವಾರ್ತೆ ಮತ್ತು ರೋಮ ಪುಸ್ತಕ ನಾವು ಓದಿದ್ರೆ ನಾವು ಯೋಹಾನ ಸುವಾರ್ತೆ ಓದುತ್ತಾನೆ ನಾವು ರಕ್ಷಣೆ ಹೊಂದಬಹುದು, ಅಥವಾ ಯೋಹಾನ ಪುಸ್ತಕ ಕಂಪ್ಲೀಟ್ ಆದ್ರೆ ಇನ್ನೂ ರಕ್ಷಣೆ ಹೊಂದದೇ ಇದ್ರೆ ರೋಮಪುರದವರಿಗೆ ಪುಸ್ತಕ ಓದುವಾಗ ಖಂಡಿತವಾಗ್ಲೂ ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯತೆಗಳುಂಟು. ದೇವರು ಹಾಗೆ ಉಪಯೋಗಿಸಿರುವಂತ ನೋಡ್ತೇವೆ. ಮತ್ತು ಇನ್ನೊಂದು ಸಂಗತಿನ ನೋಡ್ತೇವೆ, ಹೇಗೆ ಎಫೆಸ ಪತ್ರಿಕೆಯಲ್ಲಿ ನಾವು ಅಭ್ಯಾಸ ಮಾಡ್ತಿರೋ ಹಾಗೆ ಹೊಸ ಒಡಂಬಡಿಕೆಯ ಹೆಚ್ಚಿನ ಪುಸ್ತಕಗಳನ್ನು ದೇವರು ಪೌಲನ ಮುಖಾಂತರವಾಗಿ ಸಭೆಗೆ ಬರೆಸಿ ಕೊಟ್ಟನು. ಹಾಗೆಯೇ ಇನ್ನು ಇತರೆ ಅಪೊಸ್ತಲ ನೋಡುವಾಗ ಯೋಹಾನನನ್ನು ಇನ್ನೂ ಉಳಿದ ಅಥವಾ ಎರಡನೇದಾಗಿ ಪೌಲನಿಗೆ ಎರಡನೇದಾಗಿ ದೇವರು ಯೋಹಾನನನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಪುಸ್ತಕಗಳನ್ನು ಬರೆದಿರುವಂತ ನೋಡ್ತೇವೆ. ಯೋಹಾನ ಸುವಾರ್ತೆಯನ್ನು ದೇವರು ಆತನ ಮೂಲಕ ಕೊಟ್ಟನು. 1, 2, 3 ಪತ್ರಿಕೆಗಳನ್ನು ಆತನು ಯೋಹಾನನ ಪತ್ರಿಕೆ ಅಂತ ಹೇಳಿ ನೋಡ್ತೇವೆ, ಅವುಗಳನ್ನು ಬರೆದನು. ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ಪ್ರಕಟಣೆಯನ್ನು ಬರೆಯೋದಕ್ಕೂ ಕೂಡ ದೇವರು ಆತನನ್ನು ಉಪಯೋಗಿಸಿದನು. ಆತನು ಏನಂತಾರೆ ಪ್ರಿಯನಾದವನು, ಕರ್ತನಿಗೆ ಪ್ರಿಯನಾದವನು ಅನ್ನುವಂಥ ರೀತಿಯಲ್ಲಿ ಬರೆದಿರುವಂತ ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ಹೇಗೂ ಇನ್ನೊಂದು ಆತನ ದೈನ್ಯತೆ ನೋಡುವಾಗ ಯೋಹಾನ ಸುವಾರ್ತೆಯಲ್ಲಿ ಕೂಡ ಆತನು ತನ್ನ ಹೆಸರು ಆತನು ಹೇಳಿಲ್ಲ, ಅಥವಾ ನಾನೇ ಬರೀತಿದ್ದೇನೆ ಅಂತ ಹೇಳಿಲ್ಲ. ಮೂರನೆಯವರು ಬರೆದಂಥ ರೀತಿಯಲ್ಲಿ ಆತನು ಬರೆದಿರುವಂಥದ್ದು ವಿಶೇಷವಾಗಿದೆ. ಹೀಗೆ ನಾವು ನೋಡುವಾಗ ಇದರಲ್ಲಿ ಏನಂತಾರೆ ವಂಶಾವಳಿ ಅಂತಂದ್ರೆ ಒಂದು ರೀತಿಯಲ್ಲಿ 1ರಿಂದ 18 ವಚನಗಳವರೆಗೆ ಯೋಹಾನ ಸುವಾರ್ತೆ ಮೊದಲನೇ ಭಾಗ, ಮೊದಲನೇ ಅಧ್ಯಾಯ 1ರಿಂದ 18 ವಚನಗಳವರೆಗೂ ವಂಶಾವಳಿಯ ರೀತಿಯಲ್ಲಿ ಕರ್ತನನ್ನು ಪರಿಚಯ ಮಾಡಿರುವಂಥದ್ದು ಉಂಟು. ಅದರ ನಂತರ 19ನೇ ವಚನದಿಂದ 11ನೇ ಅಧ್ಯಾಯ 57ನೇ ವಚನದವರೆಗೂ ಎಲ್ಲ ನೋಡ್ತೇವೆ. ಒಂದು ಸಂಗತಿಯಲ್ಲಿ ಹೇಳಿರುವಂಥದ್ದು ವಿಶೇಷವಾಗಿ ಏನಂದ್ರೆ ಕರ್ತನ ಜನರ ಮಧ್ಯೆ ಸೇವೆ, ಪಬ್ಲಿಕ್ ಮಿನಿಸ್ಟ್ರಿ ಅಂತ ನೋಡ್ತೇವೆ. ಅಷ್ಟು ಅಧ್ಯಾಯಗಳವರೆಗೂ ಆತನು ಏನಂತಾರೆ ಜನರ ಮಧ್ಯದಲ್ಲಿ ಸೇವೆ ಸಲ್ಲಿರುವಂಥ ಸಂಗತಿಗಳು, ಆ ಸೇವೆಯಲ್ಲಿ ಆತನು ಮಾಡಿರುವಂಥ ಅನೇಕ ಕಾರ್ಯಗಳುಂಟು. ಮುಂದೆ ಸ್ವಲ್ಪ ಕ್ಷಣದಲ್ಲಿ ನಾವು ನೋಡ್ತೇವೆ. ಅದರ ನಂತರ ನೋಡ್ತೇವೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 12ನೇ ಅಧ್ಯಾಯದಲ್ಲಿ ಒಂದು ರೀತಿಯಾದಂಥ ತಿರುವು ಬರುತ್ತೆ. 12ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಜನರು ತಿರಸ್ಕರಿಸಿರುವಂತ ಸಂಗತಿನ ನೋಡ್ತೇವೆ. 12ನೇ ಅಧ್ಯಾಯ 37ನೇ ವಚನ ನೋಡ್ತೇವೆ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನ, ಯೋಹಾನ 12:37. ಆದರೆ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಅವರ ಮುಂದೆ ಮಾಡಿದ್ದಾಗ್ಯೂ ಅವರು ಆತನನ್ನು ನಂಬಲಿಲ್ಲ. ಇಲ್ಲಿ ನೋಡ್ತೇವೆ, ಇಲ್ಲಿಂದ ಒಂದು ತಿರುವು ಅಥವಾ ಟರ್ನಿಂಗ್ ಪಾಯಿಂಟ್ ಅಂತ ನೋಡ್ತೇವೆ. ಆತನು ಅನೇಕ ಕಾರ್ಯಗಳು ಮಾಡಿದ್ರು, ಆದರೆ ಇಸ್ರೇಲರು ಒಂದು ದೇಶವಾಗಿ, ಜನಾಂಗವಾಗಿ, ದೇಶವಾಗಿ ಕರ್ತನನ್ನು ತಿರಸ್ಕರಿಸಿದ್ರು. ಯೇಸು ಕ್ರಿಸ್ತನ ಏನೆಲ್ಲ ಮಾಡಿದ್ರು, ಏನೆಲ್ಲ ಕಾರ್ಯಗಳು ಮಾಡಿದ್ರು, ಆದರೆ ಜನರು ಅಷ್ಟರ ಮಟ್ಟಿಗೆ ಕಠಿಣ ಹೃದಯವನ್ನು ಮಾಡ್ಕೊಂಡಿದ್ರು ಅಂದ್ರೆ ಆತನನ್ನು ತಿರಸ್ಕರಿಸಿದ್ರು. ಆದ್ದರಿಂದ 13ನೇ ಅಧ್ಯಾಯದಿಂದ ಸುಮಾರು 17 ಅಧ್ಯಾಯದವರೆಗೂ ಕೇವಲ ಸ್ವಲ್ಪ ಜನರ ಗುಂಪು, ಆರಿಸಲ್ಪಟ್ಟಂತ ಕೆಲವು ಜನರು ಅಥವಾ ಅಪೊಸ್ತಲರು ಮತ್ತು ಕೆಲವರು, ಅವರನ್ನು ಇಲ್ಲಿಂದ 13ರಿಂದ 17 ಅಧ್ಯಾಯದವರೆಗೂ ಪಬ್ಲಿಕ್ ಮಿನಿಸ್ಟ್ರಿ ಅಲ್ಲ, ಆದರೆ ಪ್ರೈವೇಟ್ ಆಗಿ ತನ್ನ ಜನರೊಂದಿಗೆ, ತನ್ನ ಶಿಷ್ಯರು ಮತ್ತು ಶಿಷ್ಯರೊಂದಿಗೆ ಇನ್ನೂ ಕೆಲವರು ಇರ್ಬೋದು, ಆರಿಸಲ್ಪಟ್ಟಂತ ಅಥವಾ ಇಂಗ್ಲಿಷ್ನಲ್ಲಿ ರೆಮ್ನೆಟ್ ಅಂತ ಹೇಳ್ತೇವೆ, ಅವರೊಂದಿಗೆ ಆತನು ಏನಂತಾರೆ ಸಂವಾದ ಅಥವಾ ಸಂಭಾಷಣೆ, ಅಥವಾ ಬೇರೆ ಭಾಷೆಯಲ್ಲಿ ನೋಡ್ಬೇಕಾದ್ರೆ ಪ್ರವಚನ ಅಂತೇಳಿ ನೋಡ್ತೇವೆ, ಡಿಸ್ಕೋರ್ಸ್ ಅಂತೇಳಿ ನೋಡ್ತೇವೆ. ಆ ರೀತಿಯಾಗಿ ಆತನು ಮಾಡ್ಕೊಂಡು ಹೋದ. 18ನಿಂದ ನಾವು ನೋಡ್ತೇವೆ, 18, 19 ಬರುವಾಗ ಅಲ್ಲಿಂದ ಏನಂತಾರೆ ಯೂದನು ದ್ರೋಹವೆಸಗುವಂಥದ್ದು, ಬಿಟ್ರೇಯಲ್. ನಂತರ ಪಿಲಾತನು
ನ್ಯಾಯ ತೀರಿಸೋದಕ್ಕೆ ಅಥವಾ ಶಿಕ್ಷೆಯೋದಕ್ಕೋಸ್ಕರ ಆತನ ಕರ್ಕೊಂಡು ಹೋಗುವಂಥದ್ದು, ನಂತರ ಶಿಲುಬೆಯ ಮರಣ, ಸಮಾಧಿ, ಮತ್ತೆ ಮುಂದಕ್ಕೆ ಬರೋ ಅಷ್ಟೊತ್ತಿಗೆ ಪುನರುತ್ಥಾನ ಅಂದು ಬರುವಂತ ನೋಡ್ತೇವೆ. ಹೀಗೆ ಒಂದು ರೀತಿ ಸರಳವಾಗಿ ನಾವು ಯೋಹಾನ ಸುವಾರ್ತೆ ನೋಡ್ಬೇಕಾದ್ರೆ ಇಷ್ಟೊಂದು ಸಂಗತಿಗಳನ್ನು ಯೋಹಾನನ್ನು ಬರೆದಿರುವಂತ ನೋಡ್ತೇವೆ. ಅದರಲ್ಲಿ ಮತ್ತೆ ಕೆಲವು ಭಾಗಗಳನ್ನ ನೋಡ್ಬೇಕಾದ್ರೆ ಸುಮಾರು 7 ಸೈನ್ಸ್ ಅಂತ ಹೇಳಿ ನೋಡ್ತೇವೆ, ಅಥವಾ ಗುರುತುಗಳು ಅಥವಾ ಗುರುತುಗಳು ಅಂತ ಹೇಳೋದಕ್ಕಿಂತ ಹೇಗೂ ಅಲ್ಲಲ್ಲಿ ಅದಕ್ಕೆ ಮಹತ್ ಕಾರ್ಯಗಳಂತ ಹೇಳಿದೆ, ಸೂಚಕ ಕಾರ್ಯಗಳಂತ ಹೇಳಿದೆ, ಅದ್ಭುತ ಕಾರ್ಯಗಳಂತ ಹೇಗೂ ಅವೆಲ್ಲ ಮೂರು ಕೂಡ ಬೇರೆ ಬೇರೆ ಆಗಿದೆ. ಆದರೆ ಸೈನ್ಸ್ ಅಂತ ಹೇಳಿ ನೋಡುವಾಗ ನೋಡ್ತೇವೆ ಸೂಚಕ ಕಾರ್ಯಗಳಂತ ಹೇಳಿ ಬರೆದ್ರು ನೋಡ್ತೇವೆ. ಹಾಗಿರುವಾಗ ಒಂದು ಪ್ರಶ್ನೆ ನಮಗೆ ಬರುತ್ತೆ ಏನಂದ್ರೆ, ಇದು ಅಂದ್ರೆ ಎಲ್ರೂ ಹೇಳೋ ಪ್ರಕಾರ ಅಥವಾ ನಾವು ಕೂಡ ಹಾಗೇನೆ ಬರುತ್ತೆ, ಇದು ಅನ್ಯರಿಗೆ ಬರೆದಿರುವಂತ ಸುವಾರ್ತೆ ಅಂತ ಹೇಳಿ ನಾವು ನೋಡ್ತೇವೆ. ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ, ಅನ್ಯರಿಗೋಸ್ಕರ ಬರೆದಿರುವಂತ ಅಥವಾ ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ. ಅದಕ್ಕೋಸ್ಕರವೇ ಯಾರಿಗೂ ರೆಕಮೆಂಡ್ ಮಾಡಬೇಕಾದ್ರೆ ಯೋಹಾನ ಪುಸ್ತಕ ಸುವಾರ್ತೆ ನಾವು ಮಾಡ್ಬೇಕಂತ ಹೇಳಿ ನೋಡಿದೆವು. ಆದ್ರೂ ಕೂಡ ಅದರಲ್ಲಿ ಇನ್ನೂ ಆಳವಾಗಿ ನಾವು ಹೋಗ್ಬೇಕಾದ್ರೆ ಹೇಗೂ ಇವುಗಳು ಏನಂತಾರೆ ಮತ್ತೆ ನಾವು ನೋಡ್ತೇವೆ ಯಹೂದ್ಯರನ್ನು ಉದ್ದೇಶಿಸಿ ಪ್ರಾಥಮಿಕವಾಗಿ ಬರೆದಿರುವಂತ ಸಂಗತಿ ಕೂಡ ನಾವು ನೋಡ್ತೇವೆ. ಸೂಚಕ ಕಾರ್ಯಗಳ ಬಗ್ಗೆ ಬರೆಯುವಾಗ ಸೂಚಕ ಕಾರ್ಯಗಳು ಯಾರೆದುರು ನೋಡ್ತಿದ್ರು? ಸೂಚಕ ಕಾರ್ಯಗಳು ಯಾವಾಗಲೂ ಏನಂತಾರೆ ಯಹೂದ್ಯರೇ ಅದನ್ನು ಎದುರು ನೋಡ್ತಿದ್ರು. ಪೌಲನು ಮುಂದೆ ಒಂದು ಭಾಗದಲ್ಲಿ ಹೇಳ್ತಾನೆ, 1 ಕೊರಿಂಥ 1:22 ನೋಡ್ತೇವೆ. 1 ಕೊರಿಂಥ 1:22, 1 ಕೊರಿಂಥ 1:22. ಯಹೂದ್ಯರು ಸೂಚಕ ಕಾರ್ಯವನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಆತನು ಯಹೂದ್ಯರಿಗೆ ಅಭ್ಯಂತರವೂ ಗ್ರೀಕರಿಗೆ ಹುಚ್ಚುತನವೂ ಆಗಿದ್ದಾನೆ. ಆದರೆ ಕರೆಯಲ್ಪಟ್ಟ ಯಹೂದ್ಯರಿಗೂ ಗ್ರೀಕರಿಗೂ ಕ್ರಿಸ್ತನೇ ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿದ್ದಾನೆ ಅಂತೇಳಿ. ಅದಕ್ಕೋಸ್ಕರ ಇಲ್ಲ ನೋಡುವಾಗ ಸೂಚಕ ಕಾರ್ಯ ಹುಡುಕುವಂಥವ್ರು ಯಹೂದ್ಯರೇ ಆಗಿದ್ರು. ಅವ್ರಿಗೆ ಯಾವಾಗಲೂ ಅದಕ್ಕೆ ಎಲ್ಲ ಸಮಯದಲ್ಲಿ ಅವ್ರು ಬಂತ ಆಯ್ತು ನೀನು ಇಷ್ಟು ಹೇಳ್ತೀಯ, ಹಾಗಿದ್ರೆ ಒಂದು ಸೂಚಕ ಕಾರ್ಯ ಮಾಡಿ ತೋರಿಸು, ಒಂದು ಮಿರಾಕಲ್ ಮಾಡು, ಒಂದು ಅದ್ಭುತ ಮಾಡು. ಹೀಗೆ ಅವರು ಮಾಡ್ತಿರುವಾಗ ಮೂಲವಾಗಿ ನೋಡ್ತೇವೆ ಯಹೂದ್ಯರು ಪ್ರಾಥಮಿಕವಾಗಿ ಬರೆದಿರುವಂಥದ್ದು ಅಂತ ಹೇಳಿ ಕೂಡ ನೋಡ್ತೇವೆ. ಅದರ ಜೊತೆಯಲ್ಲಿ ಇನ್ನೊಂದು ಸಂಗತಿ ನೋಡ್ತೇವೆ. 20ನೇ ಅಧ್ಯಾಯ 30, ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 30-31. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 30-31 ನೋಡುವಾಗ, ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದ್ದು ನಿಜವೇ, ಆದರೂ ಅವುಗಳನ್ನು ಈ ಪುಸ್ತಕದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸುವೆ ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ಜೀವನ ಪಡೆದುಕೊಳ್ಳುವಂತೆಯೂ ಇವುಗಳನ್ನು ಬರೆಯಲ್ಪಟ್ಟಿವೆ. ಅದೇ ಮುಖ್ಯವಾಗಿ ಇಷ್ಟೊಂದು ಯೋಹಾನ ಸುವಾರ್ತೆ ಬರೆದಿರುವಂಥ ಉದ್ದೇಶ, ಮುಖ್ಯವಾದಂಥ ಉದ್ದೇಶ ನೋಡುವಾಗ ಯೇಸು ಕ್ರಿಸ್ತನ ದೇವಕುಮಾರನೆಂದು ಕ್ರಿಸ್ತನೆಂದು ನಂಬುವುದಕ್ಕೋಸ್ಕರವೇ ಇಷ್ಟೆಲ್ಲ ಬರ್ತದೆ. ನಂಬಿ ಆತನ ಹೆಸರು ಮೂಲಕ ಜೀವವನ್ನು ಪಡೆದುಕೊಳ್ಳೋದಕ್ಕೋಸ್ಕರ, ನಿತ್ಯ ಜೀವನ ಹೊಂದೋದಕ್ಕೋಸ್ಕರವೇ ಈ ಪುಸ್ತಕವನ್ನು ಬರೆಯಲಾಗಿದೆ. ಆದರೆ ಅದರಲ್ಲೂ ಕೂಡ ಇನ್ನೊಂದು ಅಂಶನ ನೋಡ್ತೇವೆ. ಏನಂದ್ರೆ ಯೇಸು ದೇವಕುಮಾರನೆಂದ ಅಂತ ಹೇಳಿದ್ರೆ ಹೌದು ನಾವು ನಂಬ್ತೇವೆ, ಅನ್ಯರು ಕೂಡ ನಂಬೋದು. ಆದರೆ ಕ್ರಿಸ್ತನೆಂದು ಅಲ್ಲ ಹೇಳ್ತಾನೆ ಆದರೆ ಯೇಸುವೆ ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆವು. ಕ್ರಿಸ್ತನು ಅಲ್ಲ ನೋಡುವಾಗ ಅದು ಮೆಸ್ಸಾಯ ಅಂತ ಹೇಳಿ ನೋಡ್ತೇವೆ. ಮೆಷಿಯನನ್ನು ಅವ್ರು ಎದುರು ನೋಡ್ತಿದ್ರು. ಯಹೂದ್ಯರು ಮೆಷಿಯನ್ನು ಬರುವಂಥದ್ದು ಎದುರು ನೋಡ್ತಿದ್ರು. ಸೊ ಇಲ್ಲಿ ಯೋಹಾನನ ಇನ್ನೊಂದು ನೋಡ್ತೇವೆ, ಮೇಲ್ನೋಟಕ್ಕೆ ಹೌದು ಯೇಸು ದೇವಕುಮಾರ್ ನಂಬ್ತೇವೆ, ಕ್ರಿಸ್ತನ್ ನಂಬ್ತೇವೆ, ನಾವು ನಂಬ್ತೇವೆ, ಹೌದು. ಆದರೆ ಕ್ರಿಸ್ತನು ಬರುವಂಥದ್ದು ಅನ್ಯರು ಯಾರು ಎದುರು ನೋಡ್ತಿರ್ಲಿಲ್ಲ. ನಮಗೆ ಕ್ರಿಸ್ತನಿಗೆ ಸಂಬಂಧವೇ ಇಲ್ಲ. ಆದರೆ ಯಹೂದ್ಯರು ಅದನ್ನು ಎದುರು ನೋಡ್ತಾರೆ, ಒಬ್ಬ ಮೆಷಿಯನು ಬರ್ತಾನೆ ಅಂತೇಳಿ. ಸೊ ಮೆಷಿಯನು ಈತನೇ ಆಗಿದ್ದಾನೆ, ಆತನೇ ದೇವಕುಮಾರ ಅಂತ ತೋರ್ಪಡಿಸೋದಕ್ಕೋಸ್ಕರವೇ ಏನಂತಾರೆ ಯೋಹಾನನು ಈ ಪುಸ್ತಕ ಸುವಾರ್ತೆ ಬರೆದಿರುವಂಥದ್ದು ವಿಶೇಷವಾಗಿರುತ್ತದೆ. ಹೀಗೆ ನೋಡುವಾಗ ಇನ್ನೊಂದು 2-3 ಸಂಗತಿಗಳು ನೋಡಿ ನಾವು ಮುಖ್ಯವಾದಂಥ ಭಾಗಕ್ಕೆ ಹೋಗೋಣ. ಹೇಗೂ ಏನಂದ್ರೆ 7 ಸೂಚಕ ಕಾರ್ಯ ಅಂತ ನೋಡಿದ್ರೆ ಎಲ್ಲವನ್ನು ತೆಗೆದು ನೋಡ್ಬೇಕಾಗಿಲ್ಲ, ಒಂದೊಂದು ನಾವು ನೋಡ್ಕೊಂಡು ಹೋಗೋಣ. ಏನಂದ್ರೆ 2ನೇ ಅಧ್ಯಾಯದಲ್ಲಿ ನೋಡುವಾಗ ಆತನು
ನೀರನ್ನು ದ್ರಾಕ್ಷಾರಸವನ್ನು ಆಗಿ ಮಾರ್ಪಡಿಸಿದನು. ಎರಡನೇದಲ್ಲಿ ಅದು ಮೊದಲನೇ ಸೂಚಕ ಕಾರ್ಯ. ನಾಲ್ಕನೇ ಅಧ್ಯಾಯದಲ್ಲಿ ನೋಡ್ತೇವೆ ಆತನು ಏನಂತಾರೆ ನೋಬಲ್ ಮ್ಯಾನ್ಸ್ ಅಂತ ಹೇಳಿ ನೋಡ್ತೇವೆ. ಅಂದ್ರೆ ಪ್ರಧಾನನ ಮಗನನ್ನು ಸ್ವಸ್ಥ ಮಾಡಿದ್ದು. ಯೇಸು ಒಬ್ಬ ಪ್ರಧಾನನ ಮಗನನ್ನು, ಈತನು ಮುಖ್ಯವಾದಂಥ ಒಂದು ಜವಾಬ್ದಾರಿಯಲ್ಲಿ ಹುದ್ದೆಯಲ್ಲಿ ಇರುವಂಥವನು, ಆತನ ಮಗನನ್ನು ಸ್ವಸ್ಥಪಡಿಸುವಂಥದ್ದು. ಮತ್ತು ಹೀಗೆ ಆತನು ಬರೆದಾಗ ಅಷ್ಟೇ ಅಲ್ಲ, ಆತನ ಹೇಳ್ತಾನೆ ಅಂದ್ರೆ ಸೂಚಕ ಕಾರ್ಯಗಳ ಬಗ್ಗೆ ಕೂಡ ಬರ್ಕೊಂಡು ಹೋಗ್ತಾನೆ. ಏನಂದ್ರೆ 54ನೇ ವಚನ ನೋಡ್ತೇವೆ, ಯೋಹಾನ 4ನೇ ಅಧ್ಯಾಯ 54ನೇ ವಚನ. ಯೋಹಾನ 4:54. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ತಿರುಗಿ ಮಾಡಿದ ಎರಡನೆಯ ಅದ್ಭುತ ಕಾರ್ಯವು ಇದಾಗಿದೆ. ಎರಡನೇ ಅದ್ಭುತ ಹೇಗೂ ಅದ್ಭುತ ಕಾರ್ಯ ಮಾಡಿರುತ್ತದೆ. ಆದ್ರೆ ಇವೆಲ್ಲವುಗಳು ಯಹೂದ್ಯರಿಗೋಸ್ಕರ ಸೂಚಕ ಕಾರ್ಯ. ಯಾಕಂದ್ರೆ ಅದ್ಭುತ ಕಾರ್ಯ ಮಾಡೋದಕ್ಕೆ ಬರೀ ನಂಬರ್ ಹೇಳಬೇಕಾಗಿಲ್ಲ, ಅನೇಕ ಅದ್ಭುತ. ಯಾಕಂದ್ರೆ ಮತ್ತೆ ನಾವು ನೋಡ್ತೇವೆ ಅದೇ 20ನೇ ಅಧ್ಯಾಯದಲ್ಲಿ 21ನೇ ಅಧ್ಯಾಯ ನೋಡುವಾಗ ಕರ್ತನ ಇನ್ನೆಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿದನು ಅಂತ ಹೇಳ್ತಾರೆ. ಅವೆಲ್ಲವುಗಳನ್ನು ಬರೀಬೇಕಾದ್ರೆ ಲೋಕದಲ್ಲಿ ಪುಸ್ತಕಗಳಿಗೆ ಜಾಗನೇ ಸಾಕಾಗಲ್ಲ ಅಂತ ಹೇಳ್ತಾರೆ. ಅಷ್ಟೆಲ್ಲ ಬರೆಯೋದು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 24ನೇ ನೋಡ್ತೇವೆ. ಯೋಹಾನ 21:24. ಇವುಗಳ ವಿಷಯವಾಗಿ ಸಾಕ್ಷಿ ಹೇಳಿ ಇವುಗಳನ್ನು ಬರೆದ ಶಿಷ್ಯನು ಇವನೇ, ಮತ್ತು ಇವನ ಸಾಕ್ಷಿಯು ಸತ್ಯವನ್ನು ನಾವು ಬಲ್ಲೆವು. ಇದಲ್ಲದೆ ಯೇಸು ಮಾಡಿದವುಗಳು ಬಹಳ ಉಂಟು. ಅವುಗಳನ್ನು ಒಂದೊಂದಾಗಿ ಬರೆಯುವುದಾದ್ರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸಲಾರದೆ ಹೋದಿತೆಂದು ನಾನು ನೆನೆಸುತ್ತೇನೆ. ಆಮೇಲೆ ಅಂದ್ರೆ ಇನ್ನೆಷ್ಟು ಸಂಗತಿಗಳಿತ್ತು. ಆದರೆ ದೇವರ ಆತ್ಮನು ಯೋಹಾನನ ಮುಖಾಂತರ ಎಷ್ಟೊಂದು ಬರಿಬೇಕೋ ಅಷ್ಟೊಂದೇ ಬರೆದರು. ಅದರಲ್ಲಿ 7 ಸೂಚಕ ಕಾರ್ಯಗಳು ಮಹತ್ವವಾಗಿ ಬರೆದಿರೋಂತ ನೋಡ್ತೇವೆ. ಹಾಗೆ ನಾವು ನೋಡುವಾಗ ಎರಡನೇದು ಇರ್ತದೆ, ಅದಾಯ್ತು. ಮೂರನೇದಾಗಿ ನೋಡುವಾಗ ಯೋಹಾನ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲಿ ಏನಂತಾರೆ ಹುಟ್ಟು ಏನಂತಾರೆ ಒಂದು ರೀತಿ ಬಲಹೀನನು ಅಥವಾ ಯಾವುದೇ ಶಕ್ತಿ ಇಲ್ಲದೆ ಇರುವಂಥವನು, ಕಾಯಿಲೆಯಲ್ಲಿರುವಂಥ ಒಬ್ಬ ರೋಗಿಯ ಬಗ್ಗೆನೂ ನೋಡ್ತೇವೆ. 5-6ನೇ ವಚನ ನೋಡ್ತೇವೆ. 5ನೇ ಅಧ್ಯಾಯ 5-6 ವಚನಗಳು. ಯೋಹಾನ 5ನೇ ಅಧ್ಯಾಯ 5-6 ವಚನ. ಆಗ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬನೊಬ್ಬ ಮನುಷ್ಯನು ಅಲ್ಲಿದ್ದನು. ಅವನು ಬಿದ್ದುಕೊಂಡಿರುವಂಥದ್ದನ್ನು ಯೇಸು ನೋಡಿ ಅವನು ಬಹುಕಾಲದ ಆ ಸ್ಥಿತಿಯಲ್ಲಿ ಇದನ್ನು ತಿಳಿದು ಅವನಿಗೆ, ನೀನು ಸ್ವಸ್ಥನಾಗೋದಕ್ಕೆ ಮನಸ್ಸುಂಟು ಅಂತ ಕೇಳಿದ. ಅದಕ್ಕೆ ಆ ರೋಗಿ ಪ್ರತ್ಯುತ್ತರವಾಗಿ ಆತನಿಗೆ, ಅಯ್ಯ, ನೀರು ಕದಲಿಸಲ್ಪಡುವಾಗ ನನ್ನನ್ನು ಕೊಳದೊಳಗೆ ಇಳಿಸುವುದಕ್ಕೆ ನನಗೆ ಯಾರೂ ಇಲ್ಲ. ಆದರೆ ನಾನು ಬರುತ್ತಿರುವಾಗಲೇ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿತಾನೆ ಎಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆ ತೆಗೆದುಕೊಂಡು ನಡೆ ಎಂದನು. ಕೂಡಲೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆ ತೆಗೆದುಕೊಂಡು ನಡೆದನು. ಮತ್ತು ಆ ದಿನವು ಸಬ್ಬತ್ತಾಗಿತ್ತು. ಮತ್ತು ಅಷ್ಟೇ ಅಲ್ಲ, ಇದಾದ ಮೇಲೆ ಆತನು ಮುಂದೆನೂ ನೋಡ್ತೇವೆ, ಹೋಗಿ ನೀನು ಯಾಜಕನಿಗೆ, ಮಹಾಯಾಜಕ ನಿನ್ನನ್ನು ನೀನು ತೋರ್ಪಡಿಸ್ಕೊ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ನೋಡುವಾಗ ಸಬ್ಬತ್ತಾಗಿತ್ತು ಮತ್ತು ಮಹಾಯಾಜಕನಿಗೆ ಹೋಗಿ ತೋರಿಸು, ಇವೆಲ್ಲ ನೋಡುವಾಗ ಒಂದು ರೀತಿ ಮತ್ತೆ ನೋಡ್ತೇವೆ, ಮೇಲ್ನೋಟಕ್ಕೆ ಎಲ್ಲರಿಗೂ ಅನ್ಯರಿಗೂ ನಮಗೆಲ್ಲ ಅನ್ವಯ ಆಗುವಂಥದ್ದಾಗಿದ್ರು ಕೂಡ ಸೂಚಕ ಕಾರ್ಯಗಳು ಅಥವಾ ಸೈನ್ಸ್ ಅಂತೇಳಿ ನೋಡುವಾಗ ಯಹೂದರಿಗೆ ಪ್ರಾಥಮಿಕವಾಗಿ ಮಾಡುವಂಥ ಕಾರ್ಯಗಳು ನೋಡ್ತೇವೆ. ನಂತರ ನೋಡ್ತೇವೆ 6ನೇ ಅಧ್ಯಾಯದಲ್ಲಿ ಆತನು 5,000 ಜನಗಳಿಗೆ ಊಟವನ್ನು ಅದ್ಭುತವಾಗಿ, ಕೆಲವೇ ಮೀನುಗಳು ಕೆಲವೇ ರೊಟ್ಟಿಗಳಿಂದ ಅದ್ಭುತವಾಗಿ ಆತನ ಅನುಗ್ರಹಿಸಿರುವಂಥದ್ದುಂಟು. ಅದರ ನಂತರ ನೋಡ್ತೇವೆ ಅದೇ ಅಧ್ಯಾಯದಲ್ಲಿ ಕುರುಡನನ್ನು ಸ್ವಸ್ಥಪಡಿಸಿರುವಂಥದ್ದು. 11ನೇ ಅಧ್ಯಾಯದಲ್ಲಿ ಸತ್ತು ಹೋಗಿರುವಂಥ ಲಾಜರನ್ನು ಎಬ್ಬಿಸಿರುವಂಥದ್ದು ಕೂಡ ವಿಶೇಷವಾಗಿರುವಂಥದ್ದು. ಹೀಗೆ ನೋಡುವಾಗ ಎಲ್ಲ ಸಂಗತಿಗಳು ನಾವು ನೋಡ್ತೇವೆ ಏನಂದ್ರೆ ಅಲ್ಲಿ ಅಂದ್ರೆ 7 ಅದ್ಭುತ ಕಾರ್ಯಗಳು. ಅದರ ನಂತರ ನೋಡ್ತೇವೆ 7 ಸಂವಾದ ಅಥವಾ 7 ಬೋಧನೆ ಅಂತ ಹೇಳೋದಕ್ಕಿಂತ ಆತನು ಜನರಿಗೆ ಸಂದೇಶವನ್ನು ನೀಡುವಂಥದ್ದು ಕೂಡ ನೋಡ್ತೇವೆ. ಅದರಲ್ಲಿ ನೋಡುವಾಗ 23ನೇ ಅಧ್ಯಾಯದಲ್ಲಿ ಹೊಸದಾಗಿ ಹುಟ್ಟೋದ್ರ ಬಗ್ಗೆ ಹೇಳ್ತಾನೆ. 4ನೇ ಅಧ್ಯಾಯದಲ್ಲಿ ಬರುವಾಗ ಆತನು ಜೀವಕರವಾದಂಥ ನೀರಿನ ಬಗ್ಗೆ ಆತನು ಹೇಳ್ತಾನೆ. 5ನೇ ಅಧ್ಯಾಯದಲ್ಲಿ ಆತನು ಏನಂದ್ರೆ ನಾನು ತಂದೆಯು ಒಂದೇ ಆಗಿದ್ದೇವೆ ಅದನ್ನು ಹೇಳ್ತಾನೆ. 6ನೇ ಅಧ್ಯಾಯದಲ್ಲಿ ಬರುವಾಗ ಜೀವ ಕೊಡುವಂಥ ರೊಟ್ಟಿ. 7ನೇ ಅಧ್ಯಾಯದಲ್ಲಿ ಜೀವ ಕೊಡುವಂಥ ಆತ್ಮನು. 8ನೇ ಅಧ್ಯಾಯದಲ್ಲಿ ಲೋಕಕ್ಕೆ ನಾನೇ ಬೆಳಕಾಗಿದ್ದೇನೆ ಅಂತ ಹೇಳ್ತಾನೆ.
ಮತ್ತು 10ನೇ ಅಧ್ಯಾಯದಲ್ಲಿ ನೋಡುವಾಗ ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಕೂಡ ಆತನ ಹೇಳ್ತಾನೆ. ಅದರ ಜೊತೆಯಲ್ಲಿ ಆತನು ಅಂದರೆ 7 ನೋಡ್ತೇವೆ, ಐ ಆಮ್, ನಾನೇ ಆತನಾಗಿದ್ದೇನೆ. ಹೇಗೂ ಅದನ್ನು ವಿಮೋಚನೆ ಕಾಂಡ ಅಥವಾ ಹೊರಡೋಣ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮೋಶೆಯು ದೇವರಿಗೆ ನಿನ್ನ ಹೆಸರೇನಂತ ಹೇಳಿ ಜನ ಕೇಳಿದ್ರೆ ಏನ್ ಹೇಳ್ಬೇಕಂದ್ರೆ ಅಲ್ಲಿ ಕರ್ತನು ನಾನೇ ಇರುವಾತನು ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಯೋಹಾನ ಸುವಾರ್ತೆಯಲ್ಲಿ ಆತನು ನಾನೇ ಆತನಾಗಿ, ನಾನು ಮತ್ತು ತಂದೆ ಒಂದೇ ಆಗಿದ್ದೇವೆ ಅಂತ ಹೇಳುವಾಗ ತಂದೆಯನ್ನು ಪ್ರತಿನಿಧಿಸಿ ತಂದೆಯನ್ನು ಪ್ರತಿಬಿಂಬಿಸೋದಕ್ಕೋಸ್ಕರ ಲೋಕಕ್ಕೆ ಬಂದಿರುವಾಗ ನಾನೇ ಆತನಾಗಿದ್ದೇನೆ ಅಂತ ತೋರಿಸೋದಕ್ಕೋಸ್ಕರ ಆತನು 7 ಸಾರಿ ಆತನು ಆಯಾಮ್ ಅಥವಾ ನಾನೇ ಇರುವಾತನಂತ ತೋರಿಸ್ತಾನೆ. ಅದನ್ನು 6ನೇ ಅಧ್ಯಾಯದಲ್ಲಿ ನಾನೇ ಜೀವದ ರೊಟ್ಟಿ ಅಂತ ಹೇಳ್ದ. 8ನೇ ಅಧ್ಯಾಯದಲ್ಲಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಹೇಳ್ದ. 10ನೇ ಅಧ್ಯಾಯದಲ್ಲಿ ನಾನೇ ಕುರಿಗೆ ಬಾಗಿಲಾಗಿದ್ದೇನೆ, ನಾನೇ ಬಾಗಿಲಾಗಿದ್ದೇನೆ ಅಂತ ಹೇಳ್ತಾನೆ. 10ನೇ ಅಧ್ಯಾಯದಲ್ಲಿ ನಾನೇ ಒಳ್ಳೆ ಕುರುಬನು ಅಂತ ಹೇಳ್ತಾನೆ. 11ನೇ ಅಧ್ಯಾಯದಲ್ಲಿ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಮತ್ತು ಅದೇ 14ನೇ ಅಧ್ಯಾಯ ಬರುವಾಗ ನಮ್ಮೆಲ್ಲಗೂ ಒಟ್ಟು ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಹೇಳಿರುತ್ತುಂಟು. 10ನೇ ಅಧ್ಯಾಯಕ್ಕೆ ಬರುವಾಗ ನಾನೇ ನಿಜವಾದಂಥ ದ್ರಾಕ್ಷೆ ಬಳ್ಳಿ, ತಂದೆ ತೋಟಗಾರನು ಅಂತ ಹೇಳೋದು ನೋಡ್ತೇವೆ. ಯೋಹಾನ 15ನೇ ಅಧ್ಯಾಯಕ್ಕೆ ನೋಡ್ತೇವೆ. ಯೋಹಾನ 15ನೇ ಅಧ್ಯಾಯ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಮತ್ತು ನನ್ನ ತಂದೆ ವ್ಯವಸಾಯಗಾರನು ಅಂತ ಹೇಳಿ. ಅಂದ್ರೆ ಇಲ್ಲಿ ನಾನೇ ಅಂತ ಹೇಳುವಾಗ ಕರ್ತನು ನಾನು ಅಂದ್ರೆ ಯಹೂದ್ಯರು ಇಲ್ಲಿ ನಾನೇ ಅಂತ ಹೇಳುವಾಗ ಅನ್ಯರಿಗೆ ನಾನೇ ಅಂತ ಹೇಳಿದ್ರೆ ನಮ್ಗೇನು ಹೆಚ್ಚಿನ ಡಿಫ್ರೆನ್ಸ್ ಆಗಲ್ಲ. ಆದ್ರೆ ನಾನೇ ಅನ್ನುವಂಥವ್ರು ಯಾರು, ಹಯಾಮ್ ಅನ್ನುವಂಥವ್ರು ಯಾರಿದ್ರು ಅಂದ್ರೆ ಯಹೂದ್ಯರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವರನ್ನು ಏನಂದ್ರೆ ನಾನೇ ಆತನಾಗಿದ್ದೇನೆ ತೋರ್ಪಡಿಸುವುದಕ್ಕೋಸ್ಕರ ಅವರ ಮುಂದೆ ಆತನು ಅದನ್ನು ಹೇಳಿದನು. ಮತ್ತು ಅಷ್ಟೇ ಅಲ್ಲ, ಈ ಒಂದು ಅದನ್ನೆಲ್ಲ ನೋಡುವಾಗ ಸುಮಾರು 5 ಸಾರಿ ಕರ್ತನು ಯೆರೂಸಲೇಮಿಗೆ ವಿಭಿನ್ನವಾದಂಥ ಏನಂತಾರೆ ಹಬ್ಬಗಳಿಗೋಸ್ಕರ ಯೆರೂಸಲೇಮಿಗೆ ಹೋಗಿರುವಂಥ ಸಂಗತಿ ಬರೆದಿರುವಂಥದ್ದು ಕೂಡ ನೋಡ್ತೇವೆ. ಅಂದ್ರೆ 5 ಟ್ರಿಪ್ಗಳ ಬಗ್ಗೆ ಬರೆದಿರುವಂಥದ್ದು. ಹೀಗೆ ಇವೆಲ್ಲ ನೋಡುವಾಗ ಇನ್ನೊಂದು ಸಂಗತಿ ನೋಡ್ತೇವೆ ಅಂದ್ರೆ ಈ ಒಂದು ಪುಸ್ತಕದಲ್ಲಿ ಮತ್ತೆ ಮಾರ್ಕ ಲೂಕದಲ್ಲಿ ಅಷ್ಟೊಂದಿಲ್ಲ. ಆದ್ರೆ ಯೋಹಾನ ಸುವಾರ್ತೆಯಲ್ಲಿ ನಂಬು ಅನ್ನುವಂಥದ್ರ ಬಗ್ಗೆ, ಬಿಲೀವ್ ಅನ್ನೋದ್ರ ಬಗ್ಗೆ ಸುಮಾರು 100 ಸಾರಿ ಬರೆದಿರುವಂಥದ್ದು ವಿಶೇಷವಾಗಿದೆ. ಮತ್ತು ಇದರಲ್ಲಿ ಎಲ್ಲಿ ಕೂಡ ರಿಪೆಂಟ್ ಅನ್ನೋಂಥದ್ದು, ಪಶ್ಚಾತ್ತಾಪ, ಮಾನಸಾಂತರ ಇವೆಲ್ಲವುಗಳಿಲ್ಲ. ಯಾಕಂದ್ರೆ ಅನೇಕ ಕಡೆ ಸುವಾರ್ತೆ ಅಂದ ತಕ್ಷಣ ಮಾನಸಾಂತರ ಮೊದಲು ಮಾಡ್ಬೇಕಾ, ಪಶ್ಚಾತ್ತಾಪ ಮೊದಲು ಕೊಡ್ಬೇಕಾ, ನಂಬಿಕೆ ಮೊದಲು ಮಾಡ್ಬೇಕಾ, ಇವೆಲ್ಲ ಅನೇಕ ಸಂಗತಿಗಳು ಜನ ಕನ್ಫ್ಯೂಸ್ ಮಾಡುವಂತ ನೋಡ್ತೇವೆ. ಅದೇ ಇಲ್ಲಿ ಸುವಾರ್ತೆ, ಯೋಹಾನ ಸುವಾರ್ತೆ ನೋಡುವಾಗ ಕೇವಲ ಆತನು ನಂಬಿಕೆ ಬಗ್ಗೆ ಸುಮಾರು 100 ಸಾರಿ ಅಲ್ಲ. ಆದ್ರೆ ಅಲ್ಲಿ ಅದ್ರ ಜೊತೆಲಿ ಎಲ್ಲಿ 1 ಸಾರಿ ಕೂಡ ಆತನು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಪಡಬೇಕು ಇವುಗಳ ಬಗ್ಗೆ ಬಂದ ನಂಬುವುದರ ಮೂಲಕವೇ ನಿಜವಾದಂಥ ರಕ್ಷಣೆ. ಅದನ್ನು ಮುಂದೆ ಪೌಲನು ಕೂಡ ಹೇಳಿರುವಂಥದ್ದು ವಿಶೇಷವಾದಂಥ ಸಂಗತಿ. ಹೀಗಿರುವಾಗ ಇಷ್ಟೊಂದು ಸಂಗತಿಗಳನ್ನು ನಾವು ನೋಡಿದ ಮೇಲೆ ಏನಂದ್ರೆ ಕೂಡ ನೋಡುವಾಗ ಆತನು ನೋಡ್ತೇವೆ. ಯೋಹಾನ 4:48 ಯೇಸು ಅವನಿಗೆ ನೀವು ಸೂಚಕ ಅದ್ಭುತ ಕಾರ್ಯಗಳನ್ನು ನೋಡದ ಹೊರತು ಇಲ್ಲ. ಇವತ್ತು ಅದ್ಭುತಗಳು ನೋಡೋದಕ್ಕೋಸ್ಕರ ಮಾಡಲ್ಪಟ್ಟಂತ ಅಲ್ಲ. ನಾವು ಇದು ನೋಡ್ತೇವೆ. ಸೊ ಇಷ್ಟೊಂದು ವಿಷಯ ನೋಡ್ತೇವೆ. ಶರೀರ ಬರೋದಕ್ಕಿಂತ ಮುಂಚೆ ಮಾಡುವಂತ ಮತ್ತು 4-5 ನಿಮಿಷ ಬರುವಾಗ ಮನುಷ್ಯನ ಮಧ್ಯೆ ಸೇವೆ ಸಲ್ಲಿಸುವ
14 ಬರುವಾಗ ಆತನು ಶರೀರದ ಲೋಕಕ್ಕೆ ಬಂದಿರುವಂಥದ್ದು. ಹೀಗೆ ಬಂದಾಗ ಇಷ್ಟು ಸಂಗತಿಗಳಿರುವಾಗ ನಾವು ಮೊದಲನೇದಾಗಿ ನಾವು ನೋಡ್ತೇವೆ, ಆದಿಯಲ್ಲಿ ಕೂಡ ಆದಿಯಲ್ಲಿ ಅನ್ನುವಂಥ ಒಂದು ಪದ ಇಲ್ಲದೆ ತಕ್ಷಣ ಇನ್ನೊಂದು ಪದ ಇನ್ನೊಂದು ವಾಕ್ಯದಲ್ಲಿ ತಕ್ಷಣ ಅದೇ ಅರ್ಥ ಕೊಡುವಂಥದ್ದಲ್ಲ. ಇದೇ ಹಾಗೆ ನಾವು ಸ್ಥಾಪನೆ ಮಾಡಬೇಕಾಗಿಲ್ಲ. ಆದ್ರೆ ಹೇಗೆ ನೋಡ್ತೇವೆ, ಆದಿಕಾಂಡ ಅಥವಾ ಉತ್ಪತ್ತಿಯಲ್ಲಿ ಕೂಡ ಮೋಶೆಯು ಅದೇ ಒಂದು ರೀತಿ ಬೈಬಲ್ ಪ್ರಾರಂಭ ಮಾಡುತ್ತೆ. ನೋಡ್ತೇವೆ ಆ ಆದಿಕಾಂಡ ಅಥವಾ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಆದಿಯಲ್ಲಿ. ಇಲ್ಲಿ ಕರ್ತನ ಬಗ್ಗೆ ಪರಿಚಯ ಮಾಡುವಾಗಲೂ ಕೂಡ ಯೋಹಾನನು ಆದಿಯಲ್ಲಿ. ಸೊ ಆದಿಯಲ್ಲಿ ಅಂತ ಹೇಳ್ತಾರೆ, ಆದಿ ಏನಾಗಿದೆ, ಆದಿ ಅನ್ನುವಂಥದ್ದು ನಾವು ಏನ್ ನೋಡ್ತೇವೆ. ಯಾಕಂದ್ರೆ ನಮಗೆ ಅನೇಕ ಪ್ರಶ್ನೆ, ದೇವರು ಅದಕ್ಕೆ ಮುಂಚೆ ಏನ್ ಮಾಡ್ತಾರೆ, ಎಷ್ಟೋ ವರ್ಷಗಳು ಏನ್ ಮಾಡ್ತಾ ಇಲ್ಲ ಎಲ್ಲರಿಗೂ ಪ್ರಶ್ನೆ, ಇಷ್ಟೇ ಇದನ್ನ ಅಥವಾ ಎಷ್ಟು ವರ್ಷ ಆಯ್ತಾ. ಅದಕ್ಕೆ ನಾವು ಹೇಳುವಾಗ ಆದಿ ಎನ್ನುವಂತ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಆದಿಯಲ್ಲಿ ವಾಕ್ಯ ಅಂದ್ರೆ ಆದಿ ಎನ್ನುವಂಥದ್ದು ಪ್ರಾರಂಭವಾಗೋದಕ್ಕಿಂತ ಮುಂಚೆ ಅಂದ್ರೆ ಒಂದು ದಿವಸ ಪ್ರಾರಂಭ ಟೈಮ್ ಶುರು ಆಯ್ತು. ಒಂದು ದಿವಸ ಟೈಮ್ ಶುರು ಆದ್ಮೇಲೆ ಮತ್ತೊಂದು ಟೈಮ್ ಅಂತ್ಯ ಆಗ್ಲಿಕ್ಕಿದೆ. ಮತ್ತೆ ಅಲ್ಲಿಂದ ಮತ್ತೆ ನೋಡ್ತಾ ಅದೇ ಇಟರ್ನಿಟಿ ಅಂತ. ಮುಂಚೆ ಕೂಡ ಇಟರ್ನಿಟಿ ಅಂತ ನಿತ್ಯತ್ವ ಯಾವಾಗ ದೇವರು ಇವತ್ತು ಟೈಮ್ ಶುರು ಮಾಡ್ತಾರೆ, ಮನುಷ್ಯಗೋಸ್ಕರ ಮಾಡಿದ್ರು ಅವತ್ತೊಂದು ಟೈಮ್ ಶುರು ಆಯ್ತು. ಅದಕ್ಕಿಂತ ಹಿಂದೆ ಎಷ್ಟು ವರ್ಷಗಳು ದೇವ್ರು ಏನ್ ಮಾಡ್ತಾರೆ, ನಿತ್ಯತೆ ಅನ್ನೋದಕ್ಕೆ ಟೈಮ್ ಇಲ್ಲ. ಅದಕ್ಕೆ ನಾವು ಟೈಮ್ ಇಲ್ಲ ಅದು ಅರ್ಥ ಮಾಡಕ್ ಸಾಧ್ಯನೇ ಇಲ್ಲ. ನಿತ್ಯತೆಯಲ್ಲಿ ದೇವರು ಆಗಿದ್ದ. ಅದಕ್ಕೆ ಹೇಗೆ ನಾವು ಯೋಚನೆ ಮಾಡಕ್ಕಾಗುತ್ತೆ. ಅದಕ್ಕೆ ನಾವು ನೋಡುವಾಗ ದೇವ್ರು ಹೇಗ್ ಮಾಡ್ತಾರೆ, ನಮ್ಗೇನ್ ಯೋಚನೆ ಬರ್ತದೆ, ಓ ಅಲ್ಲೂ ಆಕಾಶದ ದೇವರು ಹಂಗೆ ಒಂದ್ ಕಡೆ ಇದನ್ನೇನೋ ಸುಮ್ಮನೆ ಓಡಾಡ್ತಿದ್ನೋ, ಒಬ್ನೇ ಇದನ್ನೇನೋ ಅನ್ನೋಂಥ ಭಾವನೆ ನಾವು ಬರ್ತೇವೆ. ಇಲ್ಲ, ಆತನ ಸೃಷ್ಟಿ ಪ್ರಾರಂಭದಲ್ಲಿ ನೋಡುವಾಗ ಅದು ಆತನು ಏನಂದ್ರೆ ದೇವರೊಬ್ಬನೇ, ಆತನೊಬ್ಬನೇ ಇದನ್ನು ಪ್ರಾರಂಭ ಸೃಷ್ಟಿ ಶುರು ಮಾಡೋಣ ಅದನ್ನು ತಿಳಿಸಿದಾಗ ಅದೇ ಪ್ರಾರಂಭವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಾವು ಏನಂದ್ರೆ ಏನು ನಾವು ಯೋಚನೆ ಮಾಡ್ಬೇಕಾಗಿಲ್ಲ. ಯೋಹಾನ ಮತ್ತೆ 19:4 ನೋಡ್ತೇವೆ. ಮತ್ತೆ 19:4 ಮತ್ತೆ 19:4 ಆತನು ಪ್ರತ್ಯುತ್ತರವಾಗಿ ಅವರಿಗೆ, ಆದಿಯಲ್ಲಿ ಉಂಟು ಮಾಡಿದ ಆತನು ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದ. ಮತ್ತೆ ಆದಿ ಅಂತ ಅದೇ ಪದ ಅದಕ್ಕೆ ಹೋಲಿಕೆ ಮಾಡಬೇಕಾಗಿಲ್ಲ. ಹೇಗೋ ಆದಿ ನೋಡ್ತೇವೆ ಇಲ್ಲಿ ಆದಿಯಲ್ಲಿ ಗಂಡು ಹೆಣ್ಣಾಗಿ ಉಂಟು ಮಾಡದ, ಅದೆಲ್ಲ ಉಂಟು ಮಾಡದ. ಸೊ ಅದಕ್ಕಿಂತ ಮುಂಚೆ ಟೈಮ್ ಇರಲಿಲ್ಲ. ಮುಂಚೆ ಕರ್ತನ ಅದಕ್ಕೆ ಅದನ್ನು ಹೇಗೆ ಪರಿಚಯ ಮಾಡಬೇಕು, ಈ ಒಂದು ರೀತಿಯಲ್ಲಿ ಸೃಷ್ಟಿ ಕಾರ್ಯವನ್ನು ಮತ್ತಿಲ್ಲಿ ಬಿಡುವಾಗ ಸೃಷ್ಟಿಗೆ ಪಟ್ಟಂತ ರೀತಿಯಲ್ಲಿ ಅದು ಹೋಲಿಕೆಯಾಗಿ ಹಾಗೆ ಅನ್ನುತ್ತದೆ. ದೇವರ ಆತ್ಮನಿಂದ ಹಾಗೆ ಬರೆಸುವಂತ ವಿಶೇಷವಾಗಿ ನೋಡ್ತೇವೆ. ಆದಿ ಅಂತ ಹೇಳಿ ನೋಡುವಾಗ ವಿವರಣೆ ಬೇಕಾಗಿಲ್ಲ. ಕರ್ತನ ಹೇಳಿರುವಂಥದ್ದು ಆದಿಯಲ್ಲಿ ಅಥವಾ ಬೇರೆ ಬೇರೆ ಕಡೆ ನೋಡುವಾಗ ಆದಿಯಲ್ಲಿ ಹೇಳಿದಾಗ ಏನಾಗಿತ್ತು ಅಷ್ಟು ನಮ್ಗೆ ವಿವರಿಸಿ ಅದರ ನಂತರ ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರೊಂದಿಗೆ ಮತ್ತು ವಾಕ್ಯವು ದೇವರಾಗಿತ್ತು. ಇಲ್ಲ ನೋಡ್ತೇವೆ ಎರಡು ಸಂಗತಿಗಳು ಹೇಳ್ತಾರೆ. ಕರ್ತನಾದ ಯೇಸುಕ್ರಿಸ್ತನು ಆದಿಯಲ್ಲಿ ಆದಿಗಿಂತ ಮುಂಚೆ ಇರುವ ಆತನು, ಸಮಯ ಪ್ರಾರಂಭಕ್ಕಿಂತ ಮುಂಚೆ ಇರುವ ಆತನು. ಆತ ಏನಾಗಿದ್ದನಂದ್ರೆ ಆತನು ವಾಕ್ಯವಾಗಿ ದೇವರ ಏನಂತಾರೆ ವಾಕ್ಯ
ಇಂಗ್ಲಿಷ್ ವರ್ಡ್ ಅಂತ ನೋಡುವಾಗ ವರ್ಡ್ ಅನ್ನುತ್ತದೆ ಆ ಪದಗಳು ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ನಮ್ಮ ಆಲೋಚನೆ ಕಮ್ಯುನಿಕೇಟ್ ತಿಳಿಸೋದಕ್ಕೆ, ನಮ್ಮ ಆಲೋಚನೆ ವಿವರಣೆ ಪದಗಳು ಬೇಕಾಗಿವೆ. ಆ ಪದಗಳಿಂದ ಕೂಡಿರುವಂತೆ ದೇವರ ಆಲೋಚನೆಯು ಕರ್ತನ ಆತನ ಆಲೋಚನೆಗಳನ್ನೇ ಈತನು ಹೇಳ್ತಾರೆ, ಅವುಗಳನ್ನು ರೂಪಕ್ಕೆ ದೇವರ ಆಲೋಚನೆ, ದೇವರ ವಿವರಣೆ, ದೇವರ ಮನಸ್ಸೇ ಒಂದು ರೀತಿ ಆತನ ರೀತಿಯಲ್ಲಿ ವಾಕ್ಯಗಳಾಗಿ ಬರೆದಿರುವಂತ ನಾವು ನೋಡ್ತೇವೆ. ಇನ್ನು ಹೆಚ್ಚಾಗಿ ಅದರ ಅರ್ಥ ಇರ್ಬೋದು, ಅರ್ಥ ಮಾಡ್ಕೋ, ನಾವು ಓದಿ ಧ್ಯಾನ ಮಾಡ್ಕೋ, ಅದ್ರ ಸಲುವಾಗಿ ಅಷ್ಟು ನೋಡ್ತೇವೆ. ಆಗಿರುವಾಗ ಆ ವಾಕ್ಯವಾಗಿರುವಂತನು ಎರಡು ವಿಧದಲ್ಲಿ ವಿವರಿಸ್ತಾನೆ. ಏನಂದ್ರೆ ಆ ವಾಕ್ಯವು ದೇವರೊಂದಿಗೆ ಮತ್ತು ಆ ವಾಕ್ಯವು ದೇವರ ಇಲ್ಲಿ ಒಂದೇ ರೀತಿಯಲ್ಲಿ ಬರಬಹುದಾಗಿತ್ತು. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರಾಗಿತ್ತು ಬರೀಬಹುದಾಗಿತ್ತು. ಇಲ್ಲ, ಆ ವಾಕ್ಯವು ದೇವರೊಂದಿಗೆ ಬರೀಬಹುದಾಗಿತ್ತು. ಆದ್ರೆ ಇದೇ ವಚನದಲ್ಲಿ ಎರಡೂ ವಿಷಯವನ್ನು ನೋಡ್ತೇವೆ. ಯಾಕಂದ್ರೆ ಒಂದು ಸುವಾರ್ತೆ ಏರಿಯನ್ಸ್ ಅನ್ನುವಂತ ಒಂದು ಪಂಗಡದಂತೆ ಅವರು ಶುರು ಮಾಡಿದ್ರು. ಏನಂದ್ರೆ ಇದು ಪ್ರಸಂಗಿ ಪುಸ್ತಕ ನೋಡೋ ಪ್ರಕಾರ ಯಾವುದಿಲ್ಲ ಅಂತ ಹೇಳೋ ಪ್ರಕಾರ ಎಲ್ಲ ಸುಳ್ಳು ಆಗಿನಿಂದಲೇ ಈ ಏರಿಯನ್ಸ್ ಅನ್ನುವಂಥವ್ರು ಅವಾಗ ದೇವರು ಮನುಷ್ಯನಾಗಿ ಬರೋದು ಸಾಧ್ಯ ಇಲ್ಲ. ಅಂದ್ರೆ ದೇವರು ಅಂತ ಹೇಳಿ ಇಲ್ಲಿ ಏನಾದ್ರು ಹೇಳಿದ್ರು ಕೂಡ ತಂದೆಯ ದೇವರೊಬ್ಬನೇ ಸೃಷ್ಟಿಕರ್ತನು. ಇಲ್ಲಿ ದೇವಕುಮಾರ ಅನ್ನುವಂಥದ್ದಲ್ಲ, ಅದಕ್ಕೆ ತ್ರೈಕತ್ವವನ್ನು ಅಲ್ಲ, ತ್ರೈಕತ್ವ ಇಲ್ಲ ಅಂತ ಹೇಳಿ ಅವಾಗಲೇ ಅವರು ಪ್ರಾರಂಭ. ಹಾಗಾಗಿ ಇವೆಲ್ಲ ನೋಡುವಾಗ ಅನೇಕ ಸಂಗತಿಗಳು ನಾವೆಲ್ಲ ಈ ಶತಮಾನದಲ್ಲಿ ಆ ಶತಮಾನದಲ್ಲಿ ಮೋಶೆಯ ಧರ್ಮಶಾಸ್ತ್ರ ಪ್ರಾರಂಭದಿಂದ ಏನ್ ನಂಬ್ಕೊಂಡ್ ಬರ್ತದೆ ಆ ಜನಕ್ಕೆ ಎಷ್ಟು ದೇವತೆ ಪಡ್ತಾರೆ ಅಷ್ಟೇ ನಂಬ್ಕೊಂಡ್ ಬರ್ತದೆ. ನಂತರದಲ್ಲಿ ಅನೇಕ ಪಂಗಡಗಳು ಬೇರೆ ಬೇರೆ ಬೋಧನೆಗಳು ಪ್ರಾರಂಭ ಆಗಬಹುದು. ಇನ್ನೂ ಮುಂದೆ ಎಷ್ಟೋ ವಾದಿಗಳ ನಂತರ ಏನೋ ಚೇಂಜ್ ಮೋಶೆ ಮೂಲವಾಗಿದ್ದು ಆತನನ್ನು ದೇವರು ಉಪಯೋಗಿಸಿ ಬರೆದಿರುವಾಗ ಮೊದಲನೇ ಶತಮಾನಕ್ಕೆ ಬರುವಾಗ ಅದನ್ನು ಅಲ್ಲಗಳಿದ್ರು. ಅದಕ್ಕೆ ಇವತ್ತು ಹೊಸದೇನಿಲ್ಲ ಅನ್ನೋದಕ್ಕೆ ಜೆಹೋವಾ ವಿಟ್ನೆಸ್ ಅನ್ನೋಂಥವ್ರು ಅದು ಹೋಗಿರುವಂತ ಬೋಧನೆಯನ್ನು ಅವರು ಮಾಡ್ತಾರೆ. ಅವರು ಕೂಡ ತ್ರೈಕತ್ವವನ್ನು ಅಲ್ಲಗಳಿತಾ ಇದ್ದಾರೆ, ತ್ರೈಕತ್ವವನ್ನು ಅಲ್ಲಗಳೆಯುತ್ತಾರೆ. ಯಾಕಂದ್ರೆ ನಾವು ನೋಡೋ ಪ್ರಕಾರ ಅವರು ಯಾವಾಗಲೂ ದೇವರು ಒಬ್ಬನೇ ಪರಿಶುದ್ಧಾತ್ಮನು ಮತ್ತು ಇಬ್ಬರು ಬೇರೆ ವ್ಯಕ್ತಿಗಳು. ದೇವರು ಒಬ್ಬನೇ, ಆದ್ರೆ ಆತನ ಮೂರು ವ್ಯಕ್ತಿತ್ವಗಳು ಉಂಟು. ಆತನು ಆ ವಾಕ್ಯವು ದೇವರೊಂದಿಗೆ ಇದ್ದನಂತ ಹೇಳುವಾಗ ಯೇಸು ಕ್ರಿಸ್ತನು ಬೇರೆ ವ್ಯಕ್ತಿಯಾಗಿದ್ದಾನೆ, ಆದ್ರೆ ಆತನು ದೇವರೊಂದಿಗೆ ಇದ್ದನು.
ಹಾಗನ್ನ ತಕ್ಷಣದಲ್ಲಿ ಆತನು ಕಡಿಮೆ ಹೆಚ್ಚು ಅಲ್ಲ. ಅದಕ್ಕೆ ತಕ್ಷಣದಲ್ಲಿ ಅದೇ ವಾಕ್ಯದಲ್ಲಿ ಮತ್ತು ಆ ವಾಕ್ಯವು ದೇವರಾಗಿದ್ದನು. ಇದೇ ತರ ಏಕತ್ವ ಅಂತ ತಿಳಿಯಪಡಿಸುವುದು ಈ ಸ್ಪಷ್ಟತೆಯಲ್ಲೇ ತಿಳಿಸುತ್ತೆ. ಆದರೂ ಕೂಡ ಇದರಲ್ಲಿ ಏನಂತಾರೆ, ಜಿಯೋ ವಿಟ್ನೆಸ್ನವರು ನ್ಯೂ ವರ್ಲ್ಡ್ ಟ್ರಾನ್ಸ್ಲೇಷನ್ ಅಂತ ಹೇಳಿ ಮಾಡ್ಕೊಂಡು ಅವರು ಬೇರೆ ಬೇರೆ ಏನಂತಾರೆ ಅಲ್ಲಿ ಎ ಗಾಡ್ ಅಂತ ಹೇಳಿ ಅವರು ಹಾಕಿರೋದು ನೋಡ್ತೇವೆ. ಒಬ್ಬ ದೇವರಾಗಿದ್ದರು. ದೇವ್ರು ಇನ್ನೊಬ್ಬ ದೇವರಿಗೆ ಸೃಷ್ಟಿ ಮಾಡಲ್ಲ. ದೇವರು ಒಬ್ಬನೇ ಇರ್ತಾನೆ. ಇನ್ನೊಬ್ಬನಿಗೆ ದೇವರು ಸೃಷ್ಟಿ ಮಾಡೋದು ಮತ್ತೆ ಇವನಲ್ಲಿ ದೇವರು ಇರ್ತಾನೆ. ದೇವರನ್ನವನು ಒಬ್ಬನೇ. ಸೊ ಇಲ್ಲಿ ನೋಡುವಾಗ ಆ ಒಬ್ಬನೇ 3 ವ್ಯಕ್ತಿತ್ವಗಳು ಹೊಂದಿದ್ದಾನೆ. ಅದನ್ನು ಪ್ರತ್ಯೇಕವಾಗಿ ಬರೆಯೋದಕ್ಕೋಸ್ಕರವೇ ಆತನ ಇದನ್ನು ಬರೆದಿದ್ದಾನೆ. ಅದರ ನಂತರ ಆ 2ನೇ ವರ್ಷದಲ್ಲಿ ಹೇಳ್ತಾನೆ, ಆತನೇ ಆದಿಯಲ್ಲಿ ದೇವರೊಂದಿಗೆ ಇದ್ದರು. ಆದಿಯಲ್ಲಿ ಮತ್ತೆ ನೋಡ್ತೇವೆ, ಆದಿಯಲ್ಲಿ ಅಂತ ಹೇಳುವಾಗ ಆ ಪ್ರಾರಂಭವಾಗೋದಕ್ಕಿಂತ ಮುಂಚೆ, ಸಮಯ ಪ್ರಾರಂಭವಾದಕ್ಕಿಂತ ಮುಂಚೆ ಆತನೊಂದಿಗಿದ್ದನು. ಅದನ್ನು ನಾವು ನೋಡ್ತೇವೆ. ಅದರ ನಂತರ ನೋಡ್ತೇವೆ 3ನೇ ವಚನಕ್ಕೆ ಬರುವಾಗ, ಎಲ್ಲವೂ ಆತನಿಂದ ಉಂಟಾದರಲ್ಲಿ ಆತನಿಲ್ಲದೆ ಯಾವುದು ಉಂಟಾಗಲಿಲ್ಲ. ಅದರ ನಂತರದಲ್ಲಿ ನಾವು ನೋಡ್ತೇವೆ ಇನ್ನೊಂದು ವಚನ ಮುಂದೆ ಬರುವಾಗ ಹೇಗೂ ನೋಡ್ತೇವೆ ಅಂದ್ರೆ, ಹೀಗೆ ದೇವರಾಗಿರುವ ಆತನು ವಾಕ್ಯವಾಗಿರುವ ಆತನು ದೇವರೊಂದಿಗಿದ್ದನು, ದೇವರಾಗಿದ್ದನು. ಆ ವಾಕ್ಯವಾಗಿರುವ ಆತನೇ 14ನೇ ವಚನಕ್ಕೆ ಬರುವಾಗ ಆತನೇ ಆ ವಾಕ್ಯವಾಗಿರುವ ಆತನು ಕೃಪೆಯಿಂದಲೂ ಸತ್ಯದಲ್ಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಇದು ಅಂದ್ರೆ ಯೋಹಾನನು ತಿಳಿಸ್ತಿರುವಂತಹ ಸಂಗತಿ. ಹೀಗೆ ಆತನು ಆ ಸಂಗತಿಗಳು ನಮಗೆ ತಿಳಿಯಪಡಿಸಿದ ಮೇಲೆ ನೋಡ್ತೇವೆ ಏನಂದ್ರೆ, ನಾನೇ ಆತನಾಗಿದ್ದೇನೆ ಸೂಚಕ ಕಾರ್ಯಗಳನ್ನೆಲ್ಲ ತಿಳಿಸಿರುವಂಥದ್ದು ಒಂದುಂಟು. ಆದ್ರೆ ಇಲ್ಲಿ ನೋಡುವಾಗ ಹೇಗೆ ಉತ್ಪತ್ತಿ ಅಥವಾ ಜೆನೆಸಿಸ್ ಪುಸ್ತಕದೊಂದಿಗೆ ಯೋಹಾನನು ಹೋಲಿಕೆ ಮಾಡಿ ಆತನು ವಿವರಿಸಿದ್ದಾನೆ ಅಂತ ನೋಡುವಾಗ ಅಲ್ಲಿ ನೋಡ್ತೇವೆ, ಆದಿಯಲ್ಲಿ ದೇವರು ಏನಂತಾರೆ ಬೆಳಕಾಗಲೆಂದಲೂ ಬೆಳಕಾಯಿತು. ಇಲ್ಲಿ ಅಲ್ಲಿ ಅಂತಾರೆ ಫಿಸಿಕಲ್ ವರ್ಡ್ ಅಥವಾ ಭೌತಿಕವಾದಂಥ ಜಗತ್ತಿನ ವಿಷಯದಲ್ಲಿ ಬೆಳಕು ಉಂಟು ಮಾಡುವಂಥ ದೇವರು ಅಲ್ಲಿ ನೋಡ್ತೇವೆ, ಬೆಳಕನ್ನು ಉಂಟು ಮಾಡಿದ. ಆದ್ರೆ ಹೊಸ ಬರುವಾಗ ಇಲ್ಲಿ ಏನಂತಾರೆ, ಅಥವಾ ಕರ್ತನಾಥ ಯೇಸು ಕ್ರಿಸ್ತನು ಅದನ್ನೇ ತಿಳಿಸ್ತಾರೆ, ಯಾವ ದೇವರು ಆದಿಯಲ್ಲಿ ವಾಕ್ಯವಾಗಿದ್ದನೋ ಆತನು ಶರೀರಧಾರಿಯಾಗಿ ಬಂದ ಮೇಲೆ ಕೂಡ ಆತನು ಆ ಕಾರ್ಯವನ್ನು ಮುಂದುವರಿಸ್ತಿದ್ದಾನೆ. ಆದ್ರೆ ಇವತ್ತು ಆತನು ಭೌತಿಕವಾಗಿ ಬೆಳಕನ್ನು ಉಂಟು ಮಾಡ್ತಲ್ಲ, ಬೆಳಕನ್ನು ಒಂದ್ಸರಿ ಉಂಟು ಮಾಡಿದ ಆತನೇ ಬೆಳಕಾಗಿದ್ದಾನೆ. ಆದ್ರೆ ಇವತ್ತು ಆತನು ಏನಂತಾರೆ ಮನುಷ್ಯರಲ್ಲಿ ಆತ್ಮಿಕ ಬೆಳಕನ್ನು ಹುಟ್ಟಿಸ್ತಿದ್ದಾನೆ. ಯಾಕಂದ್ರೆ ಅದನ್ನೇ 2 ಕೊರಿಂಥ 4:4 ನೋಡ್ತೇವೆ. ಏನಂತಾರೆ ಅಪನಂಬಿಕೆ ಇರುವಂಥವ್ರ ಮನಸ್ಸು ಮೊಬ್ಬಾಗಿ ಹೋಗಿದೆ, ಕುರುಡಾಗಿದೆ. 2 ಕೊರಿಂಥ 4:4 ವಚನ ಏನಾದ್ರು ಬೋದು ಅನ್ಸುತ್ತೆ. 2 ಕೊರಿಂಥ 4:4 ವಚನ, ನಮ್ಮ ಸುವಾರ್ತೆಯು ಮರೆಯಾಗಿರುವುದಾದರೆ ಅದು ತಪ್ಪಿ ಹೋದವರಿಗೆ ಮರೆಯಾಗಿದೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಮಹಿಮೆಯ ಸುವಾರ್ತೆಯ ಬೆಳಕು ಇವರಲ್ಲಿ ಪ್ರಕಾಶಿಸಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಕುರುಡು ಮಾಡಿದ್ದಾನೆ. ಸೊ ಕರ್ತನಾಥ ಯೇಸು ಕ್ರಿಸ್ತನು ಇವತ್ತು ಏನಂತಾರೆ ಆತ್ಮಿಕವಾಗಿ ಬೆಳಕನ್ನು ಉಂಟು ಮಾಡೋದಕ್ಕೋಸ್ಕರ ಆತನು ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲ, ಯಾಕಂದ್ರೆ ಆತನು ಹೇಗೆ ನಾವು ನೋಡ್ತೇವೆ ಇನ್ನೊಂದು ಸಂಗತಿ, ಆತನು ಇರುವಂಥವರನ್ನು ಹೇಗೋ ಏನಂದ್ರೆ ರಿಫಾರ್ಮೇಶನ್ ಅಥವಾ ಬೇರೆ ಬೇರೆ ಪದಗಳು ಉಪಯೋಗಿಸ್ತೇವಲ್ಲ, ಇದಕ್ಕೆ ಸರಿಪಡಿಸೋದಕ್ಕೂ ದೇವರು ಮಾಡುವಂಥವನ್ನಲ್ಲ. ನಾವೇನಾದ್ರೂ ಆಗಿದ್ದೇವೆ ಅಂದ್ರೆ ಇವತ್ತು ಏನಂತಾರೆ FS 2 ಪ್ರಕಾರ ಅಪರಾಧಗಳ ಪಾಪಗಳಲ್ಲಿ ನಾವು ಸತ್ತು ಹೋದಂಥವರಾಗಿದ್ದೇವೆ. ಕರ್ತನಾಥ ಯೇಸು ಕ್ರಿಸ್ತನು ಇಲ್ಲಿ ಶರೀರಧಾರಿಯಾಗಿ ಬಂದ ಮೇಲೆ ಆತನು ಹೊಸತನವನ್ನು ಆತನು ಉಂಟು ಮಾಡ್ತಿದ್ದಾನೆ. ಆತನು 2 ಕೊರಿಂಥ 5:17 ನೋಡ್ತೇವೆ. 2 ಕೊರಿಂಥ 5:17 ನೂತನ ಸೃಷ್ಟಿಯಾಗಿದ್ದೇವೆ. 2 ಕೊರಿಂಥ 5:17 2 ಕೊರಿಂಥ 5:17 ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯವುಗಳು ಅಳಿದು ಹೋದವು, ಇಗೋ ಎಲ್ಲವೂ ನೂತನವಾಯಿತು. ದೇವರು
ಯಾವಾಗಲೂ ಏನಂದ್ರೆ ಇರೋಂಥ ಮನುಷ್ಯನಿಗೆ ಸ್ವಲ್ಪ ನೀವು ಈ ಅಭ್ಯಾಸಗಳು ಬಿಟ್ಬಿಡ್ರಿ, ಈ ಮನಸ್ಸನ್ನು ಬಿಟ್ಬಿಡ್ರಿ, ಹೀಗೆ ಸ್ವಲ್ಪ ಸ್ವಭಾವಗಳನ್ನು ತಿದ್ದುಕೊಳ್ರಿ, ರಕ್ಷಣೆ ಅನ್ನುವಂಥದ್ದು ಹಾಗಿಲ್ಲ. ರಕ್ಷಣೆ ಅನ್ನುವಂಥದ್ದು ನಾವು ನೋಡ್ತೇವೆ ಹಳೆ ಮನುಷ್ಯನನ್ನು ಸಾಯಿಸುವಂಥದ್ದು. ಅದಕ್ಕೆ ನಾವು ಇನ್ನು ರೋಮಪುರದ 6 ಮತ್ತೆ ಬೇರೆ ಕಡೆ ನೋಡುವಾಗ ನಾವು ಕ್ರಿಸ್ತನೊಂದಿಗೆ ಸತ್ತು ಹೂಣಲ್ಪಟ್ಟು ಕ್ರಿಸ್ತನಿಗೆ ಎಬ್ಬಿಸಲ್ಪಟ್ಟವರಾಗಿದ್ದೇವೆ. ದೇವರು ಕರ್ತನಾದ ಕ್ರಿಸ್ತನು ಇರೋ ಮನುಷ್ಯನಿಗೆ ಸ್ವಲ್ಪ ಟ್ರೈನಿಂಗ್, ಸ್ವಲ್ಪ ಅದು ಕೊಟ್ಟು ಸ್ವಲ್ಪ ಇವಾಗ ಬದಲಾವಣೆ ಏನಂತಾರೆ ಸ್ವಭಾವಗಳಲ್ಲಿ ಬದಲೇ ಮಾಡಿ ಕಳಿಸಲ್ಲ. ಹಳೆ ಸ್ವಭಾವ ಸತ್ತು ಹೋಗಿರುವಂಥದ್ದಾಗಿದೆ. ಅದನ್ನು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿಸಿ ಸಾಯಿಸಿ ಹೊಸಬರಾಗಿ ನಾವು ನಡ್ಕೋಬೇಕಾಗಿದೆ. 2 ಕೊರಿಂಥದಲ್ಲಿ ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ಏನಂತಾರೆ ಎಫೆಸದಲ್ಲಿ ಕೂಡ ನಾವು ಅದನ್ನೇ ನೋಡ್ಕೊಂಡು ಬಂದಿದ್ದೇವೆ. ಹೀಗಿರುವಾಗ ದೇವರ ವಾಕ್ಯದಿಂದ ಆತನು, ಪರಿಶುದ್ಧಾತ್ಮನು ನಾನು ಹೇಳಿರುವಂಥವುಗಳನ್ನು ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ ಅಂತ ಹೇಳುವಾಗ ಆತನು ಅವುಗಳನ್ನು ನೋಡ್ತೇವೆ ನಮ್ಮಲ್ಲಿ ಏನಂತಾರೆ ಹೊಸತನ್ನು ಉಂಟು ಮಾಡುವಂತೆ ಮಾಡ್ದ. ಯಾವಾಗಲೂ ದೇವರು ಹೊಸದನ್ನು ಮಾಡ್ತಾನೆ ಹೊರತು ಇರೋದನ್ನೇ ರಿಪೇರಿ ಮಾಡಲ್ಲ. ನಮಗೆ ಇರೋದನ್ನೇ ನಮ್ಗೆ ರಿಪೇರಿ ಮಾಡಕ್ಕೆ ಹೋಗಿಲ್ಲ. ನಮ್ಮನ್ನು ಹೊಸಬರನ್ನ, ಹಳೆಬರನ್ನು ಸಾಯಿಸಿ ಹೊಸಬರನ್ನ ಮಾಡಿದ್ರು. ಅದಕ್ಕೆ ನೋಡ್ತೇವೆ ಹಿಂದೆ ಇರುವಂತ ಏನಂತಾರೆ ಕಾಲಗಳು ಮಾಡಿದಾಗಲು 2 ಪೇತ್ರ 3ನೇ ಅಧ್ಯಾಯ 5ನೇ ವಚನ ನೋಡ್ತೇವೆ. 2 ಪೇತ್ರ 3ನೇ ಅಧ್ಯಾಯ 5ನೇ ವಚನ. 2 ಪೇತ್ರ 3ನೇ ಅಧ್ಯಾಯ 5ನೇ ವಚನ. 2 ಪೇತ್ರ 3:5. ಯಾಕಂದ್ರೆ ಅವ್ರು ಇದನ್ನ ಬೇಕಂತ ತಿಳಿಯಲಾರ. ಅದೇನೆಂದ್ರೆ ಪೂರ್ವದಲ್ಲಿದ್ದ ಆಕಾಶಗಳು, ನೀರಿನ ಹೊರಗೆ ಮತ್ತು ನೀರಿನ ಒಳಗೆ ನಿಂತಿರುವ ಭೂಮಿಯು ದೇವರ ವಾಕ್ಯದಿಂದ ಉಂಟಾಗಿ ಆ ನೀರುಗಳಿಂದಲೇ ಆ ಕಾಲದ ಲೋಕವು ಜಲಪ್ರಳಯದಿಂದ ನಾಶವಾಯಿತು. ಆದರೆ ಈಗಿನ ಆಕಾಶಗಳು ಭೂಮಿಯು ಅದೇ ವಾಕ್ಯದಿಂದ ಭದ್ರವಾಗಿ ಇಡಲ್ಪಟ್ಟಿದ್ದು ನ್ಯಾಯ ತೀರುವಿಕೆ ದಿನದವರೆಗೂ ಭಕ್ತಿಹೀನರ ನಾಶದವರೆಗೂ ಬೆಂಕಿಗಾಗಿ ಕಾಲಿಡಲ್ಪಟ್ಟಿದೆ ಎಂಬುದು. ಸೊ ಇಲ್ಲಿ ಜಲಪ್ರಳಯದಲ್ಲಿ ಏನಂತಾರೆ ನಾಶವಾದಾಗ ಮುಂದೆ ಆತನ ಇನ್ನೂ ಮಾಡ್ತಾನೆ. ಹೇಗೂ ಈ ಜಲಪ್ರಳಯ ಯಾವುದಂದ್ರೆ ಅದೇ 2ನೇ ಅಧ್ಯಾಯ 4ನೇ ಅಧ್ಯಾಯ 2ನೇ ಅಧ್ಯಾಯ 4-5 ವಚನ ನೋಡ್ತೇವೆ. 2 ಪೇತ್ರ 2ನೇ ಅಧ್ಯಾಯ 4-5 ವಚನ. ಹೇಗಂದ್ರೆ ದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದೋದು ಕೆಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಸಂಕೋಲೆಗಳು ಒಪ್ಪಿಸಿದನು. ಆತನು ಪೂರ್ವದ ಲೋಕವನ್ನು ಸುಮ್ಮನೆ ಬಿಡದೆ ಭಕ್ತಿಹೀನರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ನೀತಿಯನ್ನು ಸಾರಿಸಿದ್ದ 8ನೇನಾದ ನೋಹನನ್ನು ರಕ್ಷಿಸಿದನು. ಜಲಪ್ರಳಯ ಇಲ್ಲಿ ನೋಡ್ತೇವೆ ನೋಹನ ಬಗ್ಗೆನೇ ಬರೆದಿರುವಂಥದ್ದಾಗಿದೆ. ಆದರೆ ಅವುಗಳನ್ನು ಅಷ್ಟಕ್ಕೆ ಬಿಡಲಿಲ್ಲ. ಮುಂದೆ ಬರುವಾಗ ಏನು ಹೇಳ್ತಾನೆ, ಪ್ರಕಟಣೆ 21ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ. ಪ್ರಕಟಣೆ 21ನೇ ಅಧ್ಯಾಯ 1ನೇ ವಚನ. ತರುವಾಯ ನೂತನ ಆಕಾಶವನ್ನು ನೂತನ ಭೂಮಿಯನ್ನು ನಾನು ಕಂಡೆನು. ಮೊದಲಿನ ಆಕಾಶವು ಮೊದಲಿನ ಭೂಮಿಯು ಗತಿಸುವುದು, ಇನ್ನು ಸಮುದ್ರವೇ ಇರುವುದಿಲ್ಲ. ನೂತನ ಯಾವಾಗಲೂ ದೇವರು ಇವತ್ತು ಕರ್ತನಾದ ನೂತನ ಮಾಡ್ತಾರೆ. ಹಿಂದೆ ಕೂಡ ದೇವರು ಅದನ್ನೇ ಮಾಡುತ್ತೆ, ಮುಂದೆ ಕೂಡ ಮತ್ತೆ ಅದನ್ನೇ ಮಾಡ್ತಾರೆ. ಮತ್ತೆ ಇದೇ ಭೂಮಿಗೆ ಸ್ವಲ್ಪ ರಿಪೇರಿ ಮಾಡಿ ಏನೋ ಮಾಡ್ತಾನೆ ಅಂತಲ್ಲ, ಮುಂದೆ ಮತ್ತೆ ಅದನ್ನು ನೂತನವನ್ನಾಗಿ ಮಾಡುವಂಥದ್ದು. ಹಾಗಿರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ಆ ಕಾರ್ಯಗಳನ್ನು ಮಾಡ್ತಿದ್ದಾನೆ. ಶರೀರಧಾರಿಯಾದ ಮೇಲೆ ಕೂಡ ಆತನು ಇವುಗಳನ್ನೇ ಏನಂತಾರೆ ಆ ಕಾರ್ಯವನ್ನು ಆತನು ಮುಂದುವರಿಸಿದ್ದಾನೆ ಎನ್ನುವಂಥ ಸಂಗತಿಯನ್ನೇ ಇಲ್ಲಿ ಪೌಲನು ವಿಶೇಷವಾಗಿ ತಿಳಿಪಡಿಸ್ತಿದ್ದಾನೆ. ಅದಕ್ಕೋಸ್ಕರ ನಾವು ಇವತ್ತು 2 ವಚನಗಳನ್ನು ನಾವು ನೋಡಿ ಮುಗಿಸೋದು ಏನಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನಂತಾರೆ ಈ ಒಂದು ಕ್ರಿಸ್ಮಸ್ ಸಂದರ್ಭ ಎಲ್ಲ ನೋಡುವಾಗ ವಾಕ್ಯವಾಗಿರುವ ಆತನು ದೇವರೊಂದಿಗಿದ್ದನು, ದೇವರಾಗಿದ್ದನು. ಆದರೆ ಆತನೇ ಶರೀರಧಾರಿಯಾಗಿ ಲೋಕಕ್ಕೆ ಬಂದಿರುವಂಥ ಉದ್ದೇಶ ಆತನು ಏನಂತಾರೆ ತಾನು ದೇವಕುಮಾರನು, ಆತನು ಕ್ರಿಸ್ತನೆಂಬುದಾಗಿ ಪ್ರಚುರಪಡಿಸಿದನು. ಆತನ ನಂಬುದ ಮೂಲಕ ನಾವು ನಿತ್ಯ ಜೀವನ ಹೊಂದುವುದಕ್ಕೋಸ್ಕರ ಆತನು ಬಂದನು. ಕತ್ತಲಿರುವಂಥ ನಮ್ಮನ್ನು ಬೆಳಕನ್ನು, ನಮ್ಮ ಮೇಲೆ ಬೆಳಕನ್ನು ಸುರಿಸಿದನು. ಸತ್ತು ಹೋಗಿರುವಂಥ ನಮ್ಮನ್ನು ಹೊಸದಾಗಿ ಹುಟ್ಟುವಂತೆ ಮಾಡಿದನು. ಈ ಕಾರ್ಯಗಳ ನಂತರದಲ್ಲ ನೋಡ್ತೇವೆ ಆತನು ಅಂತಾರೆ ಆತನನ್ನು ಹೇಗೆ ನಾವು ಇವತ್ತು ಆರಾಧಿಸ್ತೇವೆ ಅಥವಾ ಲೋಕವು ಎದುರು ನೋಡ್ತೇವೆ ಅಥವಾ ದೇವರ ವಾಕ್ಯ ಹೇಳ್ತೇವೆ ಅಂದರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಈ ವಾಕ್ಯದಲ್ಲಿ ನೋಡುವ ಪ್ರಕಾರ ಮತ್ತು ಇದೇ ಬರಹಗಾರನು ಯೋಹಾನನು ಪ್ರಕಟಣೆ ಗ್ರಂಥದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಮೊದಲನೇದಾಗಿ ಆತನನ್ನು ಸೃಷ್ಟಿಕರ್ತನೆಂಬುದಾಗಿ ಮತ್ತು ಎರಡನೇದಾಗಿ ಆತನನ್ನು ವಿಮೋಚಿಸುವ ಆತನೆಂಬುದಾಗಿ ಆತನು ತಿಳಿಯಪಡಿಸಿದನು.
ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಕ್ರಿಸ್ಮಸ್ ದಿವಸಗಳಲ್ಲಿ ಅಥವಾ ನಂತರವೂ ಯಾವ ಯೋಚನೆ ಮಾಡಬೇಕಾದ್ರೆ ಆತನ ಲೋಕಕ್ಕೆ ಬಂದಿರುವಂಥ ಉದ್ದೇಶ ಅಂದರೆ ಆತನ ಸೃಷ್ಟಿಕರ್ತನೆಂದಾಗಿ ತೋರ್ಪಡಿಸ್ತಾನೆ. ಅದನ್ನೇ ಯೋಹಾನ ಸುವಾರ್ತೆ ಮೊದಲನೇ ಭಾಗದಲ್ಲಿ ನಾವು ನೋಡ್ತೇವೆ 1-5 ವಚನಗಳು. ನಂತರದಲ್ಲಿ ನಾವು ನೋಡ್ತೇವೆ ಆತನು ವಿಮೋಚನೆ ಮಾಡಿರೋ ಆತನು. ಹಾಗೆ ದೇವರು ಏನಂದ್ರೆ ದೇವರ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆರಾಧಿಸುವಂತ ನೋಡ್ತೇವೆ. ಪ್ರಕಟಣೆ 4ನೇ ಅಧ್ಯಾಯ 10-11 ವಚನಗಳು. ಪ್ರಕಟಣೆ 4:10-11. ಆಗ ಆ 24 ಮಂದಿ ಹಿರಿಯರು ಸಿಂಹಾಸನ ಮೇಲೆ ಕುಳಿತದ ಆತನ ಮುಂದೆ ಅಡ್ಡ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನ ಮುಂದೆ ಇಟ್ಟು ಎಂದೆಂದಿಗೂ ಜೀವಿಸುವ ಆತನನ್ನು ಆರಾಧಿಸ್ತಾ, ಓ ಕರ್ತನೆ, ನೀನು ಮಹಿಮೆ, ಮಾನ ಮತ್ತು ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದೆ, ಯಾಕಂದ್ರೆ ಸಮಸ್ತವನ್ನು ಸೃಷ್ಟಿಸಿದ ಆತನೇ, ಅವು ನಿನ್ನ ಚಿತ್ತದಂತೆ ಉಂಟಾಗಿ ಸೃಷ್ಟಿಸಲ್ಪಟ್ಟು ಅಂತ ಹೇಳಿದರು. ಅವೆಲ್ಲವುಗಳು ನಿನ್ನ ಸಂತೋಷಕ್ಕೋಸ್ಕರ ಉಂಟಾಗಿದೆ ಅಥವಾ ಸೃಷ್ಟಿಸಿದೆ ಅಂತ ಹೇಳಿ ನಾವು ಇನ್ನೊಂದು ದಿವಸ ನಾವು ನೋಡಿದ್ದೇವೆ. ಸೊ ಇಲ್ಲಿ ಸೃಷ್ಟಿಕರ್ತನೆಯಿಂದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಆರಾಧಿಸ್ತಾ ಇದ್ದಾರೆ. ಅದೇ 5ನೇ ಅಧ್ಯಾಯಕ್ಕೆ ಬರುವಾಗ ನೋಡ್ತೇವೆ 8-9 ವಚನಗಳು. ಅದೇ 5ನೇ ಅಧ್ಯಾಯ 8-9 ವಚನಗಳು. ಆ ಪುಸ್ತಕವನ್ನು ತೆಗೆದುಕೊಂಡಾಗ ಆ 4 ಜೀವಗಳು 24 ಮಂದಿ ಹಿರಿಯರು ಕುರಿಮರಿಯಾದ ಆತನ ಮುಂದೆ ಅಡ್ಡ ಬಿದ್ದರು. ಅವರೆಲ್ಲರ ಕೈಗಳಲ್ಲಿ ವೀಣೆಗಳು, ಪರಿಶುದ್ಧ ಪರಿಮಳವಾದ ಪ್ರಾರ್ಥನೆ ತುಂಬಿದ ಚಿನ್ನ ಪಾತ್ರೆಗಳು ಇದ್ದುವು. ಅವರು ಹೊಸ ಹಾಡನ್ನು ಹಾಡ್ತಾ, ನೀನು ಪುಸ್ತಕವನ್ನು ತೆಗೆದುಕೊಳ್ಳೋದಕ್ಕೂ ಅದರ ಮುದ್ರೆಗಳನ್ನು ಬಿಚ್ಚುವುದಕ್ಕೂ ಯೋಗ್ಯನಾಗಿದೆ. ಹೇಗೂ ನಾವು ಆ ಪುಸ್ತಕ ಏನಿತ್ತು ಅಥವಾ ಸುರುಳಿ ಏನಾಗಿತ್ತು, ಮುದ್ರೆಗಳೇನಾಗಿತ್ತು ಅದನ್ನು ನೋಡ್ತಿದ್ದೇವೆ. ಮತ್ತು ಅದನ್ನು ಆತನ ಯಾಕೆ ತಗೊಂಡನು ಬಿಚ್ಚನು ಮುಂದೆ ಏನಾಗ್ತದೆ ನೋಡ್ತೇವೆ. ಅದರ ನಂತರದಲ್ಲಿ ನೋಡ್ತೇವೆ ಅದೇ 9ನೇ ವಚನದಲ್ಲಿ, ಯಾಕಂದ್ರೆ ನೀನು ವಧಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ ಮತ್ತು ಜನಾಂಗಗಳಿಂದ ನಮ್ಮನ್ನು ದೇವರಿಗಾಗಿ ವಿಮೋಚಿಸಿದ್ದಿ. ಸೊ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಆರಾಧಿಸಬೇಕಂದ್ರೆ ಯಾವಾಗಲೂ ನಾವು ಏನು ಹೊಂದಿದ್ದೇವೆ, ನಮ್ಗೆ ಎಷ್ಟು ಒಳ್ಳೇದಾಯಿತು, ನಮ್ಗೆ ಎಷ್ಟು ಲಾಭ ಆಯಿತು, ಎಷ್ಟು ಸಂತೋಷ ಆಯಿತು, ಇದಕ್ಕೋಸ್ಕರ ದೇವರನ್ನು ಆರಾಧಿಸುವಂಥದ್ದಲ್ಲ. ಇಲ್ಲಿ ದೇವದೂತರು, ಇಲ್ಲಿ ಪರಲೋಕದಲ್ಲಿ ನಡೆತಿರುವಂಥ ದೃಶ್ಯ ಮತ್ತು ಇವತ್ತು ನಾವು ಸಂಗತಿಗಳು ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ತನ್ನನ್ನು ಪ್ರಚುರಪಡಿಸಿಕೊಂಡು ನಾವು ನಂಬಿದ್ದೇ ಆದರೆ ಕರ್ತನಾದ ಯೇಸು ಕ್ರಿಸ್ತ ನಮ್ಮ ಸೃಷ್ಟಿಕರ್ತನು, ಕರ್ತನಾದ ಯೇಸು ಕ್ರಿಸ್ತ ನಮ್ಮ ವಿಮೋಚಕನು. ಈ 2 ಸಂಗತಿಗಳನ್ನು ನಾವು ತಿಳಿದವರಾಗಿಯೇ ಆ ಒಂದು ಪ್ರಜ್ಞೆಯಲ್ಲೇ ಕರ್ತನನ್ನು ಆರಾಧಿಸಬೇಕಾಗಿದೆ. ಇಲ್ಲಿ ಕೂಡ ಅವರು ಅದನ್ನೇ ಮಾಡುವುದು. ದೇವರು ಈ ವಾಕ್ಯಗಳನ್ನು ಆಶ್ರಯಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ